ದಕ್ಷಿಣಾಭಿಸ್ಸಹೈವೈತಂ ಮದಧಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹವಿವೇಕಯೋ ಮಿತ್ರಂ ಮೇ ದಕ್ಷಿಣಾರಮಾ ತಥೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹತಃ ತದೇದನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ತಮ್ಮ ದರ್ಶನದಿಂದ, ನೋಟದಿಂದ ಮತ್ತು ತಮ್ಮ ದರ್ಶನದಿಂದ, ತಾತ್ವಿಕ ದೃಷ್ಟಿಕೋನದಿಂದ ನಮ್ಮಂಥವರನ್ನು ಪುನೀತರನ್ನಾಗಿ ಮಾಡ್ತಾ ಇರುವಂಥ ಉಭಯ ಶ್ರೀಪಾದರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಪ್ರವಚನ ಶ್ರವಣದ ಸೇವೆಯನ್ನು ಮುಂದುವರಿಸ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀಪಾದಂಗಳವರು ಏನು ಕೆಲವು ಮಾತುಗಳನ್ನು ತಿಳಿಸಿದ್ದಾರೆ, ಅದೆಲ್ಲವನ್ನೂ ಕೂಡ ಅವರ ಶ್ರೀಮುಖದಿಂದ ಬಂದಂಥ ಆಜ್ಞೆ ಅಂತ ಪರಿಗಣಿಸಿ ಅವರು ಯಾವ ಕಾರ್ಯವನ್ನು ಮಾಡಬೇಕು ಅಂತ ಹರಿಸಿದ್ದಾರೆ ಅದೆಲ್ಲವನ್ನೂ ಕೂಡ ಅವರ ನೇತೃತ್ವದಲ್ಲಿಯೇ ಮುಂದುವರಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಅವರೆದುರಿಗೆ ತಿಳಿಸ್ತಾ ಈ ಒಂದು ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಕಳೆದ ದಿವಸ ವಿದುರನ ನೀತಿ, ವಿದುರ ಸ್ಮೃತಿಯನ್ನು ನಾವು ಕೇಳಲಿಕ್ಕೆ ತೊಡಗಿದ್ದೆವು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳೆಲ್ಲಗಳ ಸಾರವನ್ನು ಒಳಗೊಂಡಂಥ ಅದ್ಭುತವಾದ ಸ್ಮೃತಿಯನ್ನು ವಿದುರ ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ ತೊಡಗಿದ. ನಡುವೆ ಆ ಧೃತರಾಷ್ಟ್ರನ ಕರ್ತವ್ಯ ಏನಿತ್ತು ಅದನ್ನು ಎಚ್ಚರಿಸಿದ ಕೂಡ. ದಾಂಪತ್ಯ ಜೀವನವನ್ನು ಕೂಡ ಮನುಷ್ಯ ನಿರ್ಲಕ್ಷಿಸಬಾರದು. ಭಗವಂತ ಹೇಗೆ ಶಾಸ್ತ್ರಗಳ ಮೂಲಕ ಆದೇಶ ಮಾಡಿ ತೋರಿಸಿದ್ದಾನೆ ಮತ್ತು ತನ್ನ ಜೀವಮಾನದಲ್ಲಿ ತಾನು ಅದನ್ನು ಆಚರಿಸಿ ತೋರಿಸಿದ್ದಾನೆ, ಹಾಗೆ ನಾವು ಅದನ್ನೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕೆ ತರಬೇಕು ಅಂತನ್ನೋದು ಶಾಸ್ತ್ರಗಳ ತಾತ್ಪರ್ಯವಾಗಿದೆ. ಪತ್ನಿಯನ್ನು, ವಿದ್ಯೆಯನ್ನು ಮತ್ತು ಸೇವೆಯನ್ನು, ಗೋವುಗಳನ್ನು ಇವನ್ನೆಲ್ಲವನ್ನೂ ಕೂಡ ಯಾವತ್ತು ನಾವು ತಿರಸ್ಕಾರ ಮಾಡ್ತೇವೆ, ಒಂದು ಕ್ಷಣ ಅದನ್ನು ತಿರಸ್ಕಾರ ಮಾಡಿದರೂ ಕೂಡ ಅವೆಲ್ಲ ನಮ್ಮ ಕೈ ಬಿಟ್ಟು ಹೋಗ್ತದೆ ಅನ್ನುವಂಥ ಒಂದು ಮಾತನ್ನು ಕೂಡ ನೋಡಿದ್ವಿ. ಅಲ್ಲದೆ ಒಂದು ಉತ್ತಮವಾದ ಸುಭಾಷಿತ, ಅರ್ಥಾಗಮಃ ನಿತ್ಯ ಮರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರಃ ಅರ್ಥಕರೀಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನೇ. ಈ ಜಗತ್ತಿನಲ್ಲಿ 6 ಸುಖಗಳಿವೆ. ಈ ಸುಖಗಳನ್ನು ಯಾವತ್ತೂ ಕೂಡ ಮನುಷ್ಯ ತಿರಸ್ಕರಿಸಬಾರದು. ವಿವಿಧ ಸಾಂಸಾರಿಕ ಸುಖ ದುಃಖ ದರ್ಶನೇನ ವಿರಕ್ತಸ್ಯ ಅಂತ ದೊಡ್ಡವರು ಹೇಳ್ತಿರ್ತಾರೆ. ಮನುಷ್ಯನಿಗೆ ವೈರಾಗ್ಯ ಬರುವಾಗಲೂ ಕೂಡ ಅನೇಕ ರೀತಿಯಾದ ಸಾಂಸಾರಿಕ ಸುಖಗಳನ್ನು ಸವಿದು ದುಃಖಗಳನ್ನು ಕೂಡ ನೋಡಿ, ಒಂದು ನಾಣ್ಯಕ್ಕೆ 2 ಮುಖಗಳಿರುವಂತೆ ಜೀವನಕ್ಕೂ ಕೂಡ ಸುಖದ ದುಃಖದ 2 ಮುಖಗಳಿವೆ. ಅವುಗಳೆಲ್ಲವನ್ನೂ ಕೂಡ ನೋಡಿಯೇ ಮನುಷ್ಯ ವಿರಕ್ತನಾಗಬೇಕು ಅಂತ ಶಾಸ್ತ್ರಗಳ ಮತ್ತು ಪ್ರಾಜ್ಞರ ತಾತ್ಪರ್ಯವಾಗಿದೆ. ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ದುಡ್ಡು ಬರ್ತಾ ಇರಬೇಕು, ನಿತ್ಯವೂ ಆರೋಗ್ಯ ಇರಬೇಕು, ಅವನಿಗೆ ದೈಹಿಕ ಮಾನಸಿಕ ಆರೋಗ್ಯ ಇರಬೇಕು. ಪ್ರಿಯಳು ಸ್ವಾಭಾವಿಕವಾಗಿ ಅವಳ ಸ್ವಭಾವ ಉತ್ತಮವಾಗಿರಬೇಕು, ಮತ್ತು ಅವಳು ಉತ್ತಮವಾದ ಮಾತನಾಡುವವಳಾಗಿರಬೇಕು. ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ 2 ವ್ಯಕ್ತಿತ್ವವು ಅವಳಿಗಿರಬೇಕು. ವಶ್ಯಶ್ಚ ಪುತ್ರ ಅರ್ಥಕರೀಚ ವಿದ್ಯಾ, ಮಕ್ಕಳಿದ್ದರೆ ನಾವು ಹೇಳಿದಂತೆ ಕೇಳುವಂಥ ಮಕ್ಕಳಿರಬೇಕು. ಮಕ್ಕಳಿಗೆ ಏನು ಹೇಳಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ನಾವು ಹೇಳಿದ್ದನ್ನು ಕೇಳುವಂಥ ವಿಧೇಯತೆ ಅವರಿಗಿರಬೇಕು. ಅರ್ಥಕರೀಚ ವಿದ್ಯಾ, ವಿದ್ಯೆ ಕಲಿತಿರ್ತೀವಿ, ನಾವು ಕಲಿತ ವಿದ್ಯೆಯಿಂದ ನಮಗೆ ಧನ ಸಂಪಾದನೆ ಆಗದೆ ಹೋದರೆ ಮನುಷ್ಯ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಆದರೆ ನಾವು ಗಳಿಸಿದ ವಿದ್ಯೆಯಿಂದ ಧನಾಗಮವೂ ಕೂಡ ಆದರೆ ಇವು 6 ಸಂಗತಿಗಳು ಬಹಳ ದೊಡ್ಡದು ಅಂತ ಒಂದು ಸುಭಾಷಿತವನ್ನು ಹೇಳ್ತಾನೆ. ರಾಜನೇ, ದೊಡ್ಡ ರಾಜನಾಗಿ ಎಲ್ಲವನ್ನೂ ನೀನು ಗಳಿಸಿದ್ದಿ. ಇನ್ನು ನಿನ್ನ ಮಗ ಒಬ್ಬನನ್ನು ನಿನ್ನ ವಶದಲ್ಲಿಟ್ಟುಕೋ. ಆ ಮಗ ಒಬ್ಬ ವಶದಲ್ಲಿಲ್ಲದೆ ಹೋದರೆ ನೀನು ಗಳಿಸಿದ್ದೆಲ್ಲವೂ ವ್ಯರ್ಥ ಆದಂತೆ ಆಗ್ತದೆ. ಈ 6 ಸಂಗತಿಗಳಲ್ಲಿ ಯಾವುದನ್ನೂ ಕೂಡ ನೀನಾಗಲಿ
ನೀನು ಯಾವ ಮನುಷ್ಯ ಲೋಕವನ್ನು ಪ್ರತಿನಿಧಿಸ್ತಾ ಇದೆಯಾ, ಮನುಷ್ಯ ಲೋಕವಾಗಲಿ ಯಾವತ್ತೂ ನಿರ್ಲಕ್ಷಿಸಬಾರದು. ದಾಂಪತ್ಯ ಜೀವನವನ್ನು ನಿರ್ಲಕ್ಷಿಸಬಾರದು, ವ್ಯಾವಹಾರಿಕ ಜೀವನವನ್ನು ನಿರ್ಲಕ್ಷಿಸಬಾರದು, ಪಾರಮಾರ್ಥಿಕ ಜೀವನವನ್ನು ಕೂಡ ಮನುಷ್ಯ ಕಡೆಗಣಿಸಬಾರದು. ಕಳೆದ ದಿವಸ ನಾವು ಅದನ್ನು ಸ್ವಲ್ಪವಾಗಿ ನೋಡಿದ್ವಿ. ಸ್ವಯಂ ಭಗವಂತನೇ ದಾಂಪತ್ಯ ಜೀವನವನ್ನು ಯಾವತ್ತೂ ಕೂಡ ನಿರ್ಲಕ್ಷಿಸಲಿಲ್ಲ. ಕೃಷ್ಣನಷ್ಟು ಕಾರ್ಯನಿರತನಾದಂಥ ಅತ್ಯಂತ ಬ್ಯುಸಿಯಾಗಿರುವಂತಹ ರಾಜಕಾರಣಿ ಇವತ್ತಿಗೂ ಯಾರೂ ಇಲ್ಲ. ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು ಅನ್ನುವಂಥ ಕಳಕಳಿಯುಳ್ಳಂತಹ ದೊಡ್ಡ ಜ್ಞಾನಿಯು, ವಿದ್ಯಾಗುರು ಮತ್ತಾರೂ ಜಗತ್ತಿನಲ್ಲಿ ಇರುವುದು ಸಾಧ್ಯವಿಲ್ಲ. ಅಂಥವನು ಕೂಡ ತನ್ನ ದಾಂಪತ್ಯ ಜೀವನವನ್ನು ಎಂದೂ ಕಡೆಗಣಿಸಲಿಲ್ಲ. ಭಾಗವತವೇ ಹೇಳುವಂತೆ ದಿವ್ಯಂತ ವಕ್ಷಭಿಸ್ತತ್ರ, ಎಲ್ಲ ರಾಜಕಾರಣ, ಎಲ್ಲ ಉಳಿದ ಸಮಾಜದ ಕಾರ್ಯಗಳು, ದೀನದಲಿತರ ಉದ್ಧಾರ, ಇವುಗಳ ನಡುವೆನೇ ಹೆಂಡತಿ ಜೊತೆಗೆ ಪಗಡೆ ಆಟ ಆಡ್ತಾ ಕಾಲ ಕಳೀತಿದ್ದಂತೆ. ಅದಕ್ಕೊಂದಷ್ಟು ಸಮಯ ಮಾಡಿಕೊಂಡಿರ್ತಿದ್ದ. ಹಸಂತಂ ಹಾಸ್ಯ ಕಥೆಯ ಅಂತ ಅಲ್ಲೇ ಭಾಗವತದಲ್ಲಿ ಮತ್ತೊಬ್ಬರು ಹೇಳ್ತಾರೆ. ಅನೇಕ ಹಾಸ್ಯ ಪ್ರಸಂಗಗಳನ್ನು ಹೇಳಿ ಆ ಹೆಂಡತಿಯನ್ನು ನಗಿಸಿ ತಾನು ನಕ್ಕು ಆತ ಕಾಲ ಕಳೀತಾ ಇದ್ದ. ನಾವು ಪತ್ನಿಯರಿಗೆ ಎಷ್ಟು ಕ್ವಾಂಟಿಟಿ ಟೈಮ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕ್ವಾಲಿಟಿ ಟೈಮ್ ಕೊಡ್ತೀವಿ ಅನ್ನೋದು ಮುಖ್ಯ. ಎಷ್ಟು ಕಾಲ ಕಳಿತೀವಿ, ಎಷ್ಟು ಗಂಟೆಗಳು ಕಳೆದಿದ್ದೀವಿ ಅಂತ ಮುಖ್ಯ ಅಲ್ಲ, ಆ ಇರುವ ಸ್ವಲ್ಪ ಕಾಲದಲ್ಲೇ ಹೇಗೆ ಅನ್ಯೋನ್ಯತೆಯಿಂದ ಕಾಲ ಕಳೆದಿದ್ದೀವಿ ಅನ್ನುವುದೊಂದು ಮುಖ್ಯ. ಅದನ್ನು ಭಗವಂತ ಹೇಳಿದ್ದಾನೆ, ವ್ಯಾಸ ರೂಪದಿಂದ ಹೇಳಿದ್ದಾನೆ, ಕೃಷ್ಣ ರೂಪದಿಂದ ಅವನೇ ಅದನ್ನ ಮಾಡಿ ತೋರಿಸಿದ್ದಾನೆ ಕೂಡ. ಇದೆಲ್ಲವನ್ನು ಪ್ರಿಯಾಚ ಭಾರ್ಯ ಪ್ರಿಯವಾದಿನಿ, ಗಾವಸ್ಸೇವಾ ಕೃಷಿರ್ ಭಾರ್ಯ ಇತ್ಯಾದಿ ಮಾತುಗಳಲ್ಲಿ ನಮಗೆ ವಿದುರ ಆ ವ್ಯಾಸರ ಕೃಷ್ಣರ ಜೀವನವನ್ನ, ಅವರ ಬೋಧನೆಗಳನ್ನು ಸಮೀಪದಲ್ಲಿ ನೋಡಿದಂಥ ವಿದುರ ಎಲ್ಲವನ್ನು ಕೂಡ ಅತ್ಯಂತ ಸಂಕ್ಷಿಪ್ತವಾಗಿ ಆದರೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ನಮಗದನ್ನ ಹೇಳಿದ್ದಾರೆ. ನಿನ್ನ ಪುತ್ರನನ್ನ ವಶದಲ್ಲಿಟ್ಟುಕೋ, ಇಲ್ಲದೆ ಹೋದರೆ ನಿನಗೆ ಆಪತ್ತು ಕಟ್ಟಿಟ್ಟದ್ದು. ಈ ಜಗತ್ತಿನಲ್ಲಿ 10 ಜನರಿಗೆ ಧರ್ಮ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ದಶಧರ್ಮಂ ನ ಜಾನಂತಿ ಧೃತರಾಷ್ಟ್ರ ನಿಬೋಧತಾನ್. ಧೃತರಾಷ್ಟ್ರ ರಾಷ್ಟ್ರದ ಜವಾಬ್ದಾರಿಯನ್ನು ನೀನು ಹೊತ್ತಿದ್ದೆ. ಯಾರಿಗೆ ಮೈ ಮರವು ಇದೆ, ಮದ್ಯಪಾನ ಮಾಡಿದ್ದಾರೆ, ಹುಚ್ಚನಾಗಿದ್ದಾನೆ, ಬಹಳ ಆಯಾಸವಾಗಿದೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ, ವಿಪರೀತ ಕೋಪಕ್ಕೆ ವಶನಾಗಿದ್ದಾನೆ, ಮತ್ತೆ ತ್ವರಮಾಣಶ್ಚ ಲುಬ್ಧಶ್ಚ, ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದ್ರೂ ಕೂಡ ಅತ್ಯಂತ ಅವಸರ ಯಾರಿಗಿದೆ, ಭೀತಃ ಭಯ ಯಾರಿಗಾಗ್ತದೆ, ಯಾರು ಕಾಮಿಯಾಗಿದ್ದಾನೆ, ಇವರಿಗೆ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳುವ ಶಕ್ತಿ ಇರೋದಿಲ್ಲ ಅಂತ ಹೇಳುವ ಮೂಲಕ ನೀನು ಈ 10 ಜನರ ಪಟ್ಟಿಯಲ್ಲಿ ಸೇರಬೇಡ, 10 ಜನರ ಪಟ್ಟಿಯಿಂದ ಹೊರಗಬಾ, ನೀನು ಇವರಲ್ಲಿ ಈ ಗುಂಪಿನಲ್ಲಿ ಸೇರಬಾರದು ಅಂತ ಮಾತ್ರ ಅಲ್ಲ, ಈ ಗುಂಪಿನವರ ಸಹವಾಸವನ್ನು ಕೂಡ ಮಾಡಬಾರದು ಅಂತ ವಿದುರ ಆ ಧೃತರಾಷ್ಟ್ರನನ್ನ ಎಚ್ಚರಿಸಿದ್ದಾನೆ. ಎಚ್ಚರಿಸಿ ಅವನ ಕರ್ತವ್ಯ ಏನು ಅಂತ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾನೆ. ವಿದುರನ ಮಾತುಗಳಲ್ಲಿ ಅನೇಕ ಅರ್ಥಗಳನ್ನ ಹುದುಗಿಸಿದ್ದಾನೆ. ವನೇ ಜಾತಾಹ ಶಾಪದಗ್ಧಸ್ಯ ರಾಜ್ಞಃ ಪಾಂಡವ ಪುತ್ರಾಹ, ನಿನ್ನ ಸಹೋದರ ಪಾಂಡು ಮಹಾರಾಜನ ಮಕ್ಕಳು ಕಾಡಿನಲ್ಲಿ ಹುಟ್ಟಿದವರು, ಮತ್ತೆ ಸ್ವಲ್ಪ ಕಾಲ ಇಲ್ಲಿದ್ರೂ ಕೂಡ ಮುಂದೆ ಕಾಡಿಗೆ ಅವರು ಹೋಗಿ ಬಳಲಬೇಕಾಯಿತು. ಅಜ್ಞಾತವಾಸದಲ್ಲೂ ಕೂಡ ಅವರು ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಯಿತು. ತವಾದೇಶಂ ಪಾಲಯಂತ್ಯಂಬಿಕೆ ಆಂಬಿಕೆಯ, ಈಗ ಕೇವಲ ನಿನ್ನ ಮಾತನ್ನು ನಡೆಸಿಕೊಡಬೇಕು, ದೊಡ್ಡಪ್ಪನಾದ ನಿನ್ನ ಮಾತನ್ನು ನಡೆಸಿಕೊಡಬೇಕು ಅಂತ ಅವ್ರು ಕಾಡಿಗೆ ಹೋಗಿದ್ದಾರೆ. ಅವರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಬೇಕಾದರೆ ನಿನ್ನನ್ನು ಮೂಲೆಗುಂಪು ಮಾಡಿ ನಿನ್ನ ಮಕ್ಕಳಾದ ದುರ್ಯೋಧನ ದುಶ್ಯಾಸನಾದಿಗಳನ್ನು ಸಂಹರಿಸಿ ಕರ್ಣ ಶಕುನಿಗಳ ದುಷ್ಟತಂತ್ರವನ್ನು ಬಯಲಿಗೆಳೆದು ಅವರು ಸಾಮ್ರಾಜ್ಯವನ್ನು ಆಳಬಹುದಿತ್ತು. ನಿನ್ನೊಬ್ಬನ ಮಾತಿಗೆ ಬೆಲೆ ಕೊಡಬೇಕು ಅಂತ ಅವರು ಇಷ್ಟೆಲ್ಲವನ್ನು ಸಹಿಸಿಕೊಂಡಿದ್ದಾರೆ. ನೀನು ಹೀಗೆ ನಡ್ಕೊಂಡದ್ದಾದ್ರೆ, ಆ ಪಾಂಡವರಿಗೆ ರಾಜ್ಯ ಕೊಟ್ಟದ್ದಾದ್ರೆ, ಸುಖಿ ಪುತ್ರೈಹಿ ಸಹಿತೋ ಮೋದಮಾನಃ, ನೀನು ಸುಖಿ ಆಗ್ತಿ, ನಿನ್ನ ಮಕ್ಕಳು ಕೂಡ ಸುಖಿಯಾಗಿರ್ತಾರೆ. ಇಲ್ಲದೆ ಹೋದ್ರೆ ದೇವತೆಗಳು ಮೊದಲಾದವರೆಲ್ಲರೂ ಕೂಡ ನಿನ್ನನ್ನ ನಿಂದಿಸ್ತಾರೆ. ದೇವತೆಗಳ ಅವಕೃಪೆಗೆ ನೀನು ಪಾತ್ರನಾಗಿ ಬಿಡ್ತಿ. ಮನುಷ್ಯನಿಗೆ ಏನು ಎಚ್ಚರ ಇರಬೇಕು ಅಂತಂದ್ರೆ, ಯಚ್ಛಕ್ಯಂ ಗ್ರಸಿತುಂ ಗ್ರಸ್ಯಂ ಗ್ರಸ್ತಂ ಪರಿಣಮೇಚ್ಛಯತ್ ಹಿತಂ ಚ ಪರಿಣಾಮಿ ಯತ್ ತದಾದ್ಯಂ ಭೂತಿಮಿಚ್ಛತ. ಮನುಷ್ಯ ಒಂದನ್ನು ತಿನ್ನುವಾಗ, ಆಹಾರವಾಗಿ ಒಂದನ್ನು ತಿನ್ನುವಾಗಲೂ ಕೂಡ ಎಷ್ಟು ಎಚ್ಚರಿಕೆಯಿಂದಿರಬೇಕು ಅಂತ ಹೇಳ್ತಾರೆ. ನಾವದನ್ನು ತಿಂದಿದ್ದರಿಂದ
ನಮ್ಮ ಗಂಟಲಿನೊಳಗೆ ಕಂಠದೊಳಗೆ ಸುಲಭವಾಗಿ ಅದು ಇಳಿಯುವಂತಿರಬೇಕು. ಮತ್ತೆ ಅದು ಸುಲಭವಾಗಿ ಜೀರ್ಣ ಆಗುವಂತೆ ಕೂಡ ಇರಬೇಕು. ಗ್ರಸ್ತಂ ಪರಿಣಮೇಚ್ಛಯತ ಹಿತಂಚ ಪರಿಣಾಮೇ ಸ್ಯಾತ್. ತಿಂದ ಬಳಿಕ ದೇಹದ ಮೇಲೆ ಮನಸ್ಸಿನ ಮೇಲೆ ಉತ್ತಮವಾದ ಪರಿಣಾಮ ಅದರಿಂದ ಆಗಬೇಕು. ಇದನ್ನು ಮನುಷ್ಯ ತಿನ್ನಬೇಕು. ತಿನ್ನುವುದು ಅಂತನ್ನೋದನ್ನ ಹೇಗೆ ನಾವು ಬಾಯಿಯಿಂದ ತಿನ್ನಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾನೆ. ಅದರ ಜೊತೆಗಲ್ಲದೆ ಮನುಷ್ಯ ಯಾವ ಕಾರ್ಯವನ್ನು ಮಾಡುವಾಗಾದರೂ ಕೂಡ ಕಾರ್ಯವನ್ನು ಮಾಡುವುದಕ್ಕೆ ಯಾವ ಕಾರ್ಯವನ್ನು ಮಾಡಿ ಅದನ್ನು ದಕ್ಕಿಸಿಕೊಳ್ಳುವ ಶಕ್ತಿ ಇದೆಯೋ, ಕಾಲಾಂತರದಲ್ಲಿ ಅದರಿಂದ ಉತ್ತಮವಾದ ಪರಿಣಾಮ ಇದೆಯೋ ಅಂತಹ ಕಾರ್ಯವನ್ನೇ ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾನೆ. ನೀನಿವತ್ತು ಪಾಂಡವರ ಅತ್ಯಂತ ಶ್ರೇಷ್ಠರಾದ ಧಾರ್ಮಿಕರಾದ ಪಾಂಡವರ ಸಾಮ್ರಾಜ್ಯವನ್ನ ಕಿತ್ಕೊಂಡಿದ್ದೆ, ನಿನ್ನ ಮಕ್ಕಳ ದುರ್ಬೋಧನೆಗೆ ಬಲಿಯಾಗಿದ್ದೆ, ಇಂಥ ಕಾರ್ಯವನ್ನು ನೀನೇನು ಮಾಡಿದ್ದೆ, ಇದನ್ನು ದಕ್ಕಿಸಿಕೊಳ್ಳುವುದು ನಿನಗೆ ಸಾಧ್ಯ ಇಲ್ಲ. ಇದನ್ನು ಎಚ್ಚರಿಕೆಯಿಂದ ಗಮನಿಸು. ಇದರ ಪರಿಣಾಮವೂ ಕೂಡ ಬಹಳ ಭಯಂಕರವಾಗಿರ್ತದೆ. ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮನುಷ್ಯ ಸಾತ್ವಿಕವಾದ ಸುಖವನ್ನು ಬಯಸಬೇಕು. ಅದನ್ನು ಸ್ವೀಕಾರ ಮಾಡುವಾಗ ಅದು ವಿಷದಂತೆ ಔಷಧದಂತೆ ಕಹಿಯಾಗಿದ್ರೂ ಕೂಡ ಅದನ್ನು ಸ್ವೀಕರಿಸಿದ ಮೇಲೆ ದೀರ್ಘಕಾಲದಲ್ಲಿ ಅದು ಸಿಹಿಯಾಗಿ ಪರಿಣಮಿಸಬೇಕು. ಎತ್ತದಗ್ರೆ ಅಮೃತಮಿವ ಪರಿಣಾಮೇ ವಿಷಮಿವ ಅಂತ ಭಗವದ್ಗೀತೆ ಎಚ್ಚರಿಸುವಂತೆ, ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವಾಗ ಅದು ಅತ್ಯಂತ ಸುಖವಾಗಿ ಬಹಳ ಆನಂದಕರವಾಗಿ ನಮಗೆ ಕಾಣಿಸಬಹುದು. ಆದರೆ ಪರಿಣಾಮೇ ವಿಷಮಿವ, ಮುಂದೆ ಒಂದು ಕಾಲದಲ್ಲಿ ಅತ್ಯಂತ ಭಯಂಕರವಾದ ದುಃಖವನ್ನು ನಮಗೆ ಕೊಡುವಂತಿದ್ರೆ ಅಂಥ ಪ್ರವೃತ್ತಿಯನ್ನ, ಅಂಥ ಕೆಲಸವನ್ನು ಮನುಷ್ಯ ಮಾಡಬಾರದು. ನೀನು ಅದನ್ನು ಎಚ್ಚರಿಕೆಯಿಂದ ಗಮನಿಸು. ಇವತ್ತು ನೀನು ಮಾಡ್ತಾ ಇರುವ ಕಾರ್ಯ ನಿನಗೆ ದೂರಗಾಮಿ ಕಾಲದಲ್ಲಿ ಉತ್ತಮ ಪರಿಣಾಮ ಕೊಡೋದಿಲ್ಲ. ಇದನ್ನು ಎಚ್ಚರಿಕೆಯಿಂದ ನೀನು ಕಾಯ್ದುಕೊಳ್ಬೇಕು. ಅಪಿ ಉನ್ಮತ್ತ ಪ್ರಲಪತಃ ಬಾಲಾಚ್ಯ ಪರಿಜಲ್ಪತಃ ಸರ್ವತಃ ಸಾರಮಾದದ್ಯಾತ್ ಅಶ್ವಭ್ಯೈವ ಕಾಂಚನಂ. ಮನುಷ್ಯ ಬಂಗಾರವನ್ನು ಎಲ್ಲಿಂದ ತಗೊಳ್ತಾನೆ? ಬಂಗಾರವನ್ನ ಅತ್ಯಂತ ಶುದ್ಧವಾದ ಕೈಗಳಿಂದ ಸ್ವಚ್ಛವಾದ ಬಿಳಿಯ ವಸ್ತ್ರವನ್ನು ಹಾಕ್ಕೊಂಡು ಕಾರ್ಖಾನೆಗಳಲ್ಲಿ ತಯಾರು ಮಾಡಲಿಕ್ಕೆ ಬರೋದಿಲ್ಲ. ಬಂಗಾರ ಸಿಗುವುದು ಕಲ್ಲಿನ ಅದಿರಿನಲ್ಲಿ, ಕಲ್ಲು ಮಣ್ಣುಗಳ ನಡುವೆ ಬಂಗಾರ ಸಿಗಬೇಕು. ದೊಡ್ಡ ಪ್ರಮಾಣದಲ್ಲಿ ಕಲ್ಲು ಮಣ್ಣುಗಳನ್ನ ಕಣಿಯಿಂದ ಅಗಿದು ಹೊರಹಾಕಿದಾಗ ಅಲ್ಲಿ ಬಂಗಾರ ಸಿಗ್ತಿರ್ತದೆ. ಆ ಒಂದು ಸ್ವಲ್ಪ ಪ್ರಮಾಣದ ಬಂಗಾರವನ್ನು ತೆಗಿಲಿಕ್ಕೂ ಕೂಡ ಮನುಷ್ಯ ತನ್ನ ಮೈಯನ್ನ ಕೊಳೆ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಬಂಗಾರವನ್ನು ತೆಗೀಲಿಕ್ಕೆ ನಾವು ಕಲ್ಲು ಮಣ್ಣುಗಳನ್ನು ಕೂಡ ಹೇಗೆ ಶೋಧಿಸ್ತೇವೋ ಹಾಗೆ ಒಂದು ಉತ್ತಮವಾದ ಮಾತನ್ನ ಒಬ್ಬ ಬಾಲಕನೇ ಹೇಳಿದ್ರು, ನಮಗಿಂತ ಸಣ್ಣವನೇ ಹೇಳಿದ್ರು ಕೂಡ ಅದನ್ನು ಪರಿಗಣಿಸಬೇಕು. ಒಬ್ಬ ಹುಚ್ಚರೂ ಕೂಡ ಕೆಲವು ಬಾರಿ ಸರಿಯಾಗಿ ಮಾತಾಡ್ತಾರೆ. ಸಾಮಾನ್ಯವಾಗಿ ಹುಚ್ಚರು ಯಾವತ್ತೂ ತಪ್ಪು ಮಾತಾಡ್ತಾರೆ ಅಂತ ನಾವು ಅವ್ರ ಬಗ್ಗೆ ಒಂದು ಪೂರ್ವಗ್ರಹ ಇಟ್ಕೊಂಡಿರ್ತೇವೆ. ಈ ಜಗತ್ತಿನಲ್ಲಿ 100% ಬುದ್ಧಿವಂತರು ಯಾರೂ ಇಲ್ಲ, 100% ಹುಚ್ಚರೂ ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಸ್ವಲ್ಪ ವಿಷಯದಲ್ಲಿ ಹುಚ್ಚನಾಗೇ ಇರ್ತಾನೆ. ಆದರೆ ನಮ್ಮನ್ನು ನಾವು ಬುದ್ಧಿವಂತರನ್ನು ಪರಿಗಣನೆ ಮಾಡಿದ್ದೇವೆ, ಕೆಲವರನ್ನು ಹುಚ್ಚರನ್ನು ಪರಿಗಣನೆ ಮಾಡಿದ್ದೇವೆ. ಒಂದು ಯಾವುದೋ ದೃಷ್ಟಿಯಿಂದ ಒಂದು ಯಾವುದೋ ವಿಷಯದಲ್ಲಿ ಸ್ವಲ್ಪವಾದರೂ ಹುಚ್ಚರು ನಾವು ಆಗೇ ಇರ್ತೇವೆ. ಆದರೂ ಯಾರು ನಮಗೆ ಅಜ್ಞಾನಿಗಳು ಕಾಣಿಸ್ತಾರೆ, ಬಾಲಕರು ಕಾಣಿಸ್ತಾರೆ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಸುಭಾಷಿತಂ ಅಂತಂದು ಸಂಸ್ಕೃತದ ಸುಭಾಷಿತ ತಿಳಿಸುವಂತೆ ಒಬ್ಬ ಬಾಲಕನ ಮೂಲಕವೂ ಕೂಡ, ಗಿಣಿಯ ಮೂಲಕವೂ ಕೂಡ, ಗಿಣಿಯಂತೆ ಮುದ್ದಾಗಿ ಮಾತನಾಡುವ ಒಬ್ಬ ಅಜ್ಞಾನಿಯ ಮೂಲಕವೂ ಕೂಡ ಯುಕ್ತಿಯುಕ್ತವಾದ ಮಾತನ್ನ ಸ್ವೀಕರಿಸಬೇಕು, ಅದರಂತೆ ಆಚರಣೆಗೆ ತರಬೇಕು. ನಾನು ನಿನಗೆ ತಮ್ಮ ಇರಬಹುದು, ಯುಧಿಷ್ಠಿರ ಹೇಳ್ತಾನೆ. ನಿನ್ನ ಮುಂದೆ ನಾನು ಸಣ್ಣವನಿರಬಹುದು, ನನ್ನ ಮಾತುಗಳು ಕೆಲವು ಬಾರಿ ನಿನಗೆ ಹಿತಕರ ಅಂತ ಕಾಣಿಸದೇ ಇರಬಹುದು. ಯಾಕೆಂದ್ರೆ ಧೃತರಾಷ್ಟ್ರನ ಪರಿಸರ ಹೇಗಿತ್ತು ಅಂದ್ರೆ, ಬಹಳ ಕಷ್ಟಪಟ್ಟು ವಿದುರ ತನ್ನೆಲ್ಲ ಬೋಧನೆಗಳನ್ನ, ವಿದುರ ಸಂಜಯ ಮೊದಲಾದವರು ಬೋಧನೆಗಳನ್ನು ಮಾಡಿ ಹೋದ ಮೇಲೆ ಆ ಕಡೆ ಅದನ್ನು ನೋಡ್ತಾ ಇದ್ರು. ಆ ಕಡೆ ಕರ್ಣ, ದುಶ್ಯೋಧನ, ದುರ್ಯೋಧನ ಇವರೆಲ್ಲ ಅವರು ಬಂದು ಮತ್ತೆ ಈ ಧೃತರಾಷ್ಟ್ರನಿಗೆ ದುರ್ಬೋಧನೆ ಮಾಡ್ತಾ ಇದ್ರು. ಈ ವಿದುರ ಕೊಟ್ಟ ಯುಕ್ತಿಯುಕ್ತವಾದ ಬೋಧನೆ ಎಲ್ಲ ತೊಳೆದು ಹೋಗ್ತಾ ಇತ್ತು. ಇದು ಮೇಲಿನ ಮೇಲೆ ನಡೀತಾನೆ ಇತ್ತು. ವಿದುರ ಏನು ನಮ್ಮ ತಂದೆಯ ತಲೆಯನ್ನು ಕೆಡಿಸಿ ಬಿಡ್ತಾನೋ ಅಂತ ದುರ್ಯೋಧನ ದುಶ್ಯಾಸನರಿಗೆ ಯಾವತ್ತೂ ಒಂದು ಆತಂಕ ಇತ್ತು. ಆದರೆ ಆ ವಿದುರನನ್ನು ಓಡಿಸಿ ಬಿಡುವಂತೆಯೂ ಇರಲಿಲ್ಲ, ಅವನನ್ನು ಕೊಂದು ಹಾಕಿ ಬಿಡುವಂತೆಯೂ ಇರಲಿಲ್ಲ. ಅಷ್ಟು ಎಚ್ಚರಿಕೆಯಿಂದ ಆ ವಿದುರ ಇರ್ತಿದ್ದ. ಆದ್ರಿಂದ ನಾನು ಸಣ್ಣವನು, ನಿನ್ನ ತಮ್ಮ ಅಂತ ನನ್ನ ಮಾತನ್ನು ಯಾವತ್ತೂ ತಿರಸ್ಕರಿಸಬೇಡ, ನನ್ನ ಮಾತುಗಳಿಗೆ ಏನು ಬೆಲೆ ಇದೆ ಅಂತ ಅನ್ನೋದನ್ನ
ಗಮನಿಸು. ಮನುಷ್ಯ ಯಾವತ್ತು ಕಣ್ಣು ತೆಗೆದು ಬದುಕಬೇಕು. ನೀನು ಇವತ್ತು ಹುಟ್ಟು ಕುರುಡನಾಗಿರಬಹುದು, ಇರಬಹುದು ನೀನು, ಆದರೆ ಒಂದು ಕಣ್ಣನ್ನೇ ನೀನು ಯಾವತ್ತು ತೆರೆದಿಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಗಂಧೇನ ಗಾವಃ ಪಶ್ಯಂತಿ ವೇದೈಃ ಪಶ್ಯಂತಿ ಬ್ರಾಹ್ಮಣಾಃ ಚಾರೈಃ ಪಶ್ಯಂತಿ ರಾಜಾನಃ ಚಕ್ಷುರ್ಭ್ಯ ವಿತರೇ ಜನಾಃ. ಅನೇಕ ಜನಸಾಮಾನ್ಯರೆಲ್ಲ ಕಣ್ಣಿದ್ದೇ ನೋಡುವವರು, ಕಣ್ಣಿಲ್ಲದವರಿಗೇನು ಕಾಣಿಸೋದಿಲ್ಲ. ಆದರೆ ರಾಜರು ಯಾವುದರಿಂದ ನೋಡ್ತಾರೆ ಅಂದರೆ ಚಾರೈಹಿ, ಎಲ್ಲವನ್ನೂ ಕೂಡ ತಮ್ಮ ಕಣ್ಣುಗಳಿಂದ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಣ್ಣ ಹಿಂದೆ ಪರೋಕ್ಷದಲ್ಲಿ ಏನೇನೋ ಸಂಗತಿಗಳು ನಡೀತಾ ಇರುತ್ತವೆ. ಅದನ್ನೆಲ್ಲವನ್ನು ಚಾರರ ಮೂಲಕ, ಗೂಢಚಾರರ ಮೂಲಕ ರಾಜ ತಿಳ್ಕೊಳ್ಬೇಕಾಗ್ತದೆ. ಬ್ರಾಹ್ಮಣರು ವೇದೈಃ ಪಶ್ಯಂತಿ. ಬ್ರಾಹ್ಮಣರು ಅಂತಂದ್ರೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣರು ಮಾತ್ರ ಅಲ್ಲ, ಯಾರು ಜ್ಞಾನಿಗಳಿದ್ದಾರೆ ಅವರು ವೇದಗಳ ಮೂಲಕ ಎಲ್ಲವನ್ನು ತಿಳ್ಕೋಬೇಕು, ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಬೇಕು. ಗಂಧೇನ ಗಾವಃ ಪಶ್ಯಂತಿ. ನಾಯಿ, ಆಕಳು, ಇನ್ನೂ ಕೆಲವು ಪ್ರಾಣಿಗಳೆಲ್ಲ ಕೇವಲ ಗಂಧವನ್ನು ಆಘ್ರಾಣಿಸಿ ಏನು ಆಪತ್ತು ಬಂದಿದೆ, ಏನು ಪರಿಸ್ಥಿತಿ ಇದೆ ಅಂತ ತಿಳ್ಕೊಳ್ತವೆ. ಕೇವಲ ಗಂಧವನ್ನು ಆಘ್ರಾಣಿಸುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಊಹಿಸುವ ಶಕ್ತಿ ಇದೆ. ನೀನು ಹುಟ್ಟು ಕುರುಡ ಇರಬಹುದು, ಆದರೆ ಗೂಢಚಾರರ ಮೂಲಕ ನಿನ್ನ ಮಕ್ಕಳ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಪಾಂಡವರ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡು. ಗೂಢಚಾರರು ಎಲ್ಲವನ್ನೂ ಬಂದು ಹೇಳ್ತಾರೆ, ಹೇಳಿದ್ದನ್ನು ಉಪಯೋಗ ಮಾಡಿಕೊಳ್ಳುವ ಪ್ರಯತ್ನ ಮಾಡು. ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಶಾಸ್ತ್ರಗಳನ್ನು ನೀನು ಓದಿದ್ದಿ. ಶಾಸ್ತ್ರಗಳ ಅಧ್ಯಯನ ನಿನಗೇನು ಕಡಿಮೆ ಆಗಿಲ್ಲ, ಸ್ವರೂಪತಃ ದೊಡ್ಡ ಗಂಧರ್ವನೇ ಆಗಿದ್ದೆ. ದೊಡ್ಡ ವಂಶದಲ್ಲಿ ಹುಟ್ಟಿದವನಾದ್ದರಿಂದ ಶಾಸ್ತ್ರದ ಅಭ್ಯಾಸವೂ ಕೂಡ ನಿನಗಾಗಿದೆ. ಅದೆಲ್ಲವನ್ನು ಉಪಯೋಗ ಮಾಡಿಕೋ. ಯತ್ ತಪ್ತಂ ಪ್ರಣಯತಿ ನತತ್ ಸಂತಾಪಯಂತ್ಯಪಿ. ಯಾವ ಲೋಹ, ಬಂಗಾರ, ಬೆಳ್ಳಿ, ಕಬ್ಬಿಣ ಮೊದಲಾದ ಲೋಹ ಕಾಯಿಸದೇ ಬಗ್ಗುವುದಾದರೆ, ಅದರ ಮೇಲೆ ಕಾಯಿಸದೇ ಅದಕ್ಕೊಂದು ರೂಪ ಕೊಡ್ಲಿಕ್ಕೆ ಸಾಧ್ಯ ಇರುವುದಾದರೆ ಯಾರೂ ಅದನ್ನು ಕಾಯಿಸುವ ಪ್ರಯತ್ನ ಪಡೋದಿಲ್ಲ. ಒಂದು ಕೋಲು ತಾನಾಗಿ ಮಣಿಯುವಂತಿದ್ರೆ ಅದನ್ನು ಮತ್ತೆ ಮತ್ತೆ ಯಾರು ಬಗ್ಗಿಸುವ ಪ್ರಯತ್ನ ಪಡೋದಿಲ್ಲ. ನೀನು ಕಾಯಿಸದೆಯೇ ಬಗ್ಗುವ ಲೋಹದಂತೆ ಆಗಬೇಕು. ಇಲ್ಲದೇ ಇದ್ರೆ ಪಾಂಡವರು ನಿನ್ನನ್ನು ಕಾಯಿಸಿ ಬಗ್ಗು ಬಡಿತಾರೆ, ಎಚ್ಚರಿಕೆಯಿಂದಿರೋ ಅನ್ನುವ ಧ್ವನಿ ಅಲ್ಲಿದೆ. ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಲಿಲ್ಲ, ಆದರೆ ಹೇಳಿದ್ದನ್ನ ಒಂದು ಬೇರೆ ಯಾವುದೋ ಒಂದು ವಿಷಯವನ್ನು ಹೇಳುವ ಮೂಲಕ ಧೃತರಾಷ್ಟ್ರನಿಗೆ ಏನು ಹೇಳಬೇಕು ಅದನ್ನ ಈ ವಿದುರ ಹೇಳ್ತಾ ಇದ್ದಾನೆ. ಪರ್ಜನ್ಯನಾಥ ಪಶವಃ. ಪಶುಗಳಿಗೆ ಮಳೆಯೇ ಆಶ್ರಯ. ರಾಜಾನೋ ಮಂತ್ರಿ ಬಾಂಧವಾಹ. ರಾಜರಿಗೆ ಯಾವತ್ತೂ ಮಂತ್ರಿಗಳೇ ಬಾಂಧವರಾಗಿರ್ತಾರೆ. ಪತಯೋ ಬಾಂಧವ ಸ್ತ್ರೀಣಾಂ ಬ್ರಾಹ್ಮಣ ವೇದ ಬಾಂಧವಾಹ. ಬ್ರಾಹ್ಮಣರಿಗೆ ವೇದವೇ ಯಾವತ್ತೂ ಬಂಧು. ನೀನು ದೊಡ್ಡ ಬ್ರಾಹ್ಮಣನೇ ಆಗಿದ್ದೆ, ಕ್ಷತ್ರಿಯನಾಗಿದ್ದರೂ ಕೂಡ ಬ್ರಾಹ್ಮಣನೇ ಆಗಿದ್ದೆ. ಅನೇಕ ಜನ ಮಂತ್ರಿಗಳು ನಿನ್ನ ಜೊತೆಗಿದ್ದಾರೆ. ನೀನು ಕಲಿತ ಶಾಸ್ತ್ರವನ್ನು ಉಪಯೋಗ ಮಾಡಿ ನಿನ್ನ ಜೊತೆಗಿರುವಂತಹ ಸಂಜಯ, ವಿದುರ ಮೊದಲಾದ ನಾನು ಮಂತ್ರಿಗಳೇನಿದ್ದೇವೆ, ನಾವು ಕೊಟ್ಟ ಸದ್ಬೋಧನೆಯನ್ನು ಉಪಯೋಗ ಮಾಡಿಕೊಂಡು ನೀನು ಅದರಂತೆ ಆಚರಿಸು. ಇಲ್ಲದೆ ಹೋದರೆ ನೀನು ಕೃಷ್ಣನಾಗಿಬಿಡ್ತೇವೆ. ಸತ್ಯೇನ ರಕ್ಷತೆ ಧರ್ಮ. ದೊಡ್ಡ ಪ್ರಮಾಣದಲ್ಲಿ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಿ, ಆದರೆ ಆ ಸತ್ಯವನ್ನು ಆಚರಿಸು. ಸತ್ಯ ಇಲ್ಲದೆ ಹೋದರೆ ನೀನು ಕಲಿತ ಧರ್ಮಕ್ಕೆ, ನೀನು ಯಾವ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಿ ಅಂತ ಹೇಳ್ಕೊಂಡು ಬಂದಿದ್ದಿ, ಆ ಧರ್ಮಕ್ಕೆ ಏನು ಬೆಲೆ ಇಲ್ಲ. ಏನು ಸತ್ಯ ಅಂದರೆ ಪ್ರಥಮ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ ಸರ್ವಮೂಲದಲ್ಲಿ ಆಚಾರ್ಯ ತಿಳಿಸುವಂತೆ ಯಥಾರ್ಥ ಜ್ಞಾನಕ್ಕೆ ರಥ ಅಂತ ಹೆಸರು. ಸತ್ಯ ಅಂತಂದ್ರೆ ಅದರಂತೆ ನಡ್ಕೊಳ್ಳೋದು ಅಂತ ಅರ್ಥ. ನೀನೇನು ಧರ್ಮವನ್ನ ಕಲಿತಿದ್ದಿ, ಆ ಕಲಿತ ಧರ್ಮವನ್ನೆಲ್ಲ ಸತ್ಯದ ಮೂಲಕ ರಕ್ಷಿಸಿಕೋ. ಕೇವಲ ಉತ್ತಮವಾದ ಮಾತನ್ನು ಆಡುವುದು, ಉತ್ತಮವಾದ ಮಾತನ್ನು ಕೇಳುವುದು ಮಾತ್ರ ನಿನ್ನ ಕರ್ತವ್ಯ ಆಗಬಾರದು. ಅದರಂತೆ ನಡ್ಕೊಂಡು ಧರ್ಮವನ್ನ ನೀನು ಆಚರಿಸು. ನಕುಲಂ ವೃತ್ತಹೀನಸ್ಯ ಪ್ರಮಾಣಮಿತಿ ಮೇ ಮತಿಹಿ. ದೊಡ್ಡ ವಂಶದಲ್ಲಿ ಒಬ್ಬ ಹುಟ್ಟಿದ್ದಾನೆ, ಭರತ ವಂಶದಲ್ಲಿ, ಬಹಳ ದೊಡ್ಡ ವಂಶದಲ್ಲಿ, ಚಂದ್ರವಂಶದಲ್ಲಿ ನೀನು ಹುಟ್ಟಿದ್ದೆ. ಆದರೆ ನಿನ್ನ ನಡವಳಿಕೆ ಸರಿ ಇಲ್ಲದೆ ಹೋದರೆ ಆ ನಡವಳಿಕೆಯನ್ನು ಪ್ರಮಾಣವನ್ನಾಗಿ, ಆದರ್ಶವನ್ನಾಗಿ, ಮೇಲ್ಪಂಕ್ತಿಯನ್ನಾಗಿ ಜನ ಸ್ವೀಕರಿಸೋದಿಲ್ಲ. ಎಚ್ಚರ ಇರಲಿ. ದೊಡ್ಡ ವಂಶದಲ್ಲಿ ಹುಟ್ಟಿದ್ದಿ ಅಂತ ಹಿರಿಯರ ಮೂಲಕ, ಸಮಾಜದ ಮೂಲಕ ನೀನು ಪ್ರಶಂಸೆಗೆ ಪಾತ್ರನಾಗಿದ್ದಿ. ಎಚ್ಚರಿಕೆಯಿಂದಿರು. ನೀನು ಹಿರಿಯರು ಹೇಗೆ ಬದುಕಿದ್ದಾರೆ, ಯಾವ ಧಾರ್ಮಿಕರಾಗಿ ಬದುಕಿದ್ರು ಅಂತನ್ನೋದನ್ನ ನೀನು ಗಮನಿಸುವಂತ ಆ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಹೇಳುವುದು ಅಲ್ಲದೆ, ಯಾವ ಕುಲದಲ್ಲಿ ನೀನು ಹುಟ್ಟಿ ಬಂದಿದ್ದಿ ಆ ಕುಲಕ್ಕೆ ತಕ್ಕಂತೆ ನಡೆದುಕೋ, ಧಾರ್ಮಿಕನಾಗಿ ನೀನು ಬದುಕು ಅಂತ
ಧೃತರಾಷ್ಟ್ರ ಯಾವ ಮನುಷ್ಯರನ್ನು ಪ್ರತಿನಿಧಿಸ್ತಾ ಇದ್ದಾನೆ ಅಂಥ ನಮ್ಮಂಥ ಹುಲುಮಾನವರಿಗೂ ಕೂಡ ಅದೊಂದು ಎಚ್ಚರಿಕೆಯ ಮಾತಾಗಿದೆ. ವಿದ್ಯಾಮದ, ಧನಮದ, ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇನೆ ಎನ್ನುವ ಮದ, ಇವೆಲ್ಲ ಮನುಷ್ಯನನ್ನು ಹಾಳು ಮಾಡುವಂಥ ಮದಗಳು. ದುರ್ಜನರನ್ನು ಹಾಳು ಮಾಡ್ತವೆ. ಸಜ್ಜನರಿಗೆ ಅದೇ ವಿದ್ಯೆಯಿಂದ ಒಂದು ವಿನಯ ಬರಬಹುದು, ಧನದಿಂದ ಅವನಿಗೆ ಒಂದು ಇನ್ನೊಬ್ಬರಿಗೆ ದಾನ ಮಾಡುವಂಥ ಬುದ್ಧಿ ಬರಬಹುದು. ಈ ಶ್ಲೋಕ ಎಷ್ಟು ಅದ್ಭುತವಾಗಿದೆ. ಸಂಸ್ಕೃತ ಹೇಗೆ ಸುವರ್ಣದಂಥ ಭಾಷೆ ಅಂತ ಅದನ್ನು ಹೇಳ್ತಿರ್ತಾರೆ. ಸುವರ್ಣದಿಂದ ಕಿರೀಟ ಮಾಡಬಹುದು, ಆಭರಣ ಉಂಗುರ ಮಾಡಬಹುದು, ಒಂದು ಹಾರವನ್ನು ಮಾಡಿಕೊಳ್ಳಬಹುದು. ವಿದ್ಯೆ ಇದ್ದರೆ ದುರ್ಜನರು ಅದನ್ನು ಮದವಾಗಿ ಮಾಡ್ಕೋತಾರೆ, ಧನ ಇದ್ದರೆ ಅದನ್ನು ಮದವಾಗಿ ಪರಿಣಮಿಸ್ಕೋತಾರೆ. ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದಿದ್ದರೆ ಅದು ಅವರಿಗೆ ಮದಕ್ಕೆ ಕಾರಣ, ಅಹಂಕಾರಕ್ಕೆ ಕಾರಣ ಆಗ್ತದೆ. ಸಜ್ಜನರಿಗೆ ಅದು ದಮಕ್ಕೆ ಕಾರಣ ಆಗ್ತದೆ. ಮದ ಅದನ್ನೇ ಹಿಂದೆ ಮುಂದಾಗಿ ಓದಿದ್ರೆ ಅದು ದಮ ಆಗ್ತದೆ. ದಮ ಅದು ಇಂದ್ರಿಯ ನಿಗ್ರಹ. ಉತ್ತಮವಾದ ವಿದ್ಯೆಯನ್ನು ಪಡೆದು ಸ್ಥಾನ, ಮಾನ, ಧನವನ್ನು ಪಡ್ಕೊಂಡು ಕೂಡ ದೊಡ್ಡ ಕುಲದಲ್ಲಿ ಹುಟ್ಟಿಯೂ ಕೂಡ ಮನುಷ್ಯ ಅದನ್ನು ದಮವಾಗಿ ಪರಿಣಮಿಸಿಕೊಳ್ಬೇಕು. ಸ್ವಲ್ಪ ಎಚ್ಚರ ತಪ್ಪಿಬಿಟ್ರೆ ಅದು ಮದವಾಗಿ ಅವನನ್ನು ಬಾಧಿಸ್ತದೆ. ಅದಕ್ಕಾಗಿ ಮನುಷ್ಯ ಎಚ್ಚರಿಕೆಯಿಂದಿರಬೇಕು. ಸಂಪನ್ನತರಮೇವಾನ್ನಂ ದರಿದ್ರ ಭುಂಜತೆ ಸದಾ ಕ್ಷುತ್ ಸ್ವಾದುತಾಂ ಜನಯತಿ ನ ಸಾಚ ಆಢ್ಯೇಷು ದುರ್ಲಭ. ಇವತ್ತು ಪಾಂಡವರು ಅರಣ್ಯದಲ್ಲಿದ್ದಾರೆ. ನೀನು ಹಂಸತೂಲಿಕಾ ತಲ್ಪದಲ್ಲಿ ಮೆರೆಯುತ್ತಾ ಈ ರಾಜಗೃಹದಲ್ಲಿದ್ದಿ. ಆದರೆ ಪಾಂಡವರು ಅತ್ಯಂತ ಸುಖಿಗಳಾಗಿದ್ದಾರೆ. ಯಾಕೆಂದ್ರೆ ಪಾಂಡವರು ಅರಣ್ಯದಲ್ಲಿ ತಾವು ಬೇಟೆಯಾಡಿ ಪರಿಶ್ರಮದಿಂದ ಆಹಾರವನ್ನು ಸಂಪಾದನೆ ಮಾಡ್ಕೋತಾ ಇದ್ದಾರೆ. ಅವರಿಗೆ ಒಳ್ಳೆಯ ಹಸಿವಿದೆ. ಆ ಹಸಿವಿನಿಂದಾಗಿ ಅವರಿಗೊಂದು ಆಹಾರದಲ್ಲಿ ಒಳ್ಳೆಯ ರುಚಿ ಬಂದಿದೆ. ಇದು ಆಹಾರದಲ್ಲಿ ರುಚಿಯನ್ನು ಕಾಣುವ ಒಂದು ಅವಕಾಶ ಬಡವರಿಗೆ ಸಿಗ್ತದೆ, ಧನಿಕರಿಗೆ ಸಿಗೋದಿಲ್ಲ. ಯಾಕೆಂದ್ರೆ ಅವರು ಬಹಳ ಶ್ರಮ ಪಡೋದಿಲ್ಲ. ಶ್ರಮ ಪಡದೇ ಇರೋದ್ರಿಂದ ಅವರಿಗೆ ಆಹಾರದಲ್ಲಿ ರುಚಿ ಕಾಣಿಸೋದಿಲ್ಲ. ಬಡವರಿಗೆ ಏನು ಆಹಾರ ಹಾಕಿದ್ರೂ ಕೂಡ ಅದರಲ್ಲಿ ಹಸಿವು ಅವರಿಗೆ ಇರೋದ್ರಿಂದ ಒಳ್ಳೆ ರುಚಿ ಕಾಣ್ತದೆ. ಆಹಾರ ಅಂದರೆ ಬರೇ ಆಹಾರ ಅಲ್ಲ, ನಾವು ತಿನ್ನುವ ಆಹಾರ ಮಾತ್ರ ಅಲ್ಲ. ಚಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ ಗುರೋರ್ ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತಿ ಸ್ಮೃತಃ. ಗುರುವಿನಿಂದ ವಿದ್ಯೆಯನ್ನೇನು ಸ್ವೀಕಾರ ಮಾಡ್ತೀವಿ ಅದೇ ಆಹಾರ. ಯಾರಿಗೆ ಬಡತನ ಇದೆ ಅಂದ್ರೆ ಇನ್ನೂ ಜ್ಞಾನವಿಲ್ಲ, ಅವರಿಗೆ ಗುರುವಿನಿಂದ ವಿದ್ಯೆಯನ್ನು ಸ್ವೀಕಾರ ಮಾಡುವುದನ್ನು ಅದನ್ನೊಂದು ಆಹಾರ ಅಂತ ಪರಿಗಣಿಸಿ ಅದನ್ನ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಯಾರು ನನಗೀಗಾಗಲೇ ಬೇಕಾದಷ್ಟು ಜ್ಞಾನ ಇದೆ ಅಂತ ಅಹಂಕಾರ ಪಟ್ಟಿದ್ದಾರೆ ಅವರಿಗೆ ಗುರುಗಳಿಂದ ಆ ಒಂದು ವಿದ್ಯಾ ಸ್ವೀಕಾರ ರೂಪದಲ್ಲಿ ಆಹಾರ ಅವರ ಪಾತ್ರಕ್ಕೆ ಬಂದು ಬಿದ್ದರೂ ಕೂಡ ಅವರಿಗೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ ಜೀರ್ಯಂತಪಿ ಕಾಷ್ಠಾನಿ ದರಿದ್ರಾಣಿ ಮಹೀಪತೆ. ಶ್ರೀಮಂತರಿಗೆ ತಿನ್ನಲಿಕ್ಕೆ ಶಕ್ತಿ ಇರೋದಿಲ್ಲ, ತಿಂದಿದ್ದನ್ನು ಜೀರ್ಣ ಮಾಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಆದರೆ ಬಡವರಿಗೆ ಕಟ್ಟಿಗೆ ಹಾಕಿದ್ರು ಅದನ್ನೂ ಜೀರ್ಣ ಮಾಡ್ಕೊಳ್ಳುವ ಶಕ್ತಿ ಇರ್ತದೆ. ಅನ್ನ ಹಾಕಬೇಕಾಗಿಲ್ಲ, ಬಿರುಸಾದ ಮರದ ಕಟ್ಟಿಗೆ ತುಣುಕುಗಳನ್ನು ಹಾಕಿದ್ರು ಅದನ್ನು ಜೀರ್ಣ ಮಾಡ್ಕೋತಾರೆ. ಇಲ್ಲೂ ಅದೇ ಅರ್ಥವೇ ಇದೆ. ಕಟ್ಟಿಗೆ ಅತ್ಯಂತ ಬಿರುಸಾದ ಶಾಸ್ತ್ರವನ್ನ ಅವರಿಗೆ ಉಪದೇಶ ಮಾಡಿದ್ರು ಕೂಡ ಅದನ್ನ ಜೀರ್ಣ ಮಾಡಿಕೊಂಡು ಅದರಂತೆ ನಡ್ಕೊಳ್ಳುವ ಶಕ್ತಿಯೇ ಸಣ್ಣವರಿಗಿರ್ತದೆ. ಯಾರು ಧನಮದದಿಂದ ಧನದ ಅಹಂಕಾರದಿಂದ ದೃಷ್ಟರಾಗಿರ್ತಾರೆ ಅವರಿಗೆ ಶಾಸ್ತ್ರ ಹೇಳಿದ ಅರ್ಥವೇ ಆಗೋದಿಲ್ಲ. ಭೋಕ್ತುಂ ಶಕ್ತಿರ್ನ ವಿದ್ಯತೆ. ಗುರು ಕೊಟ್ಟ ಆಹಾರವನ್ನು ಸ್ವೀಕರಿಸುವ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಆ ಶ್ರೀಮಂತರಿಗಿರೋದಿಲ್ಲ. ನೀನು ಅಂಥ ಶ್ರೀಮಂತನಾಗಬೇಡ. ದೊಡ್ಡ ರಾಜನಾಗಿದ್ದೀಯಾದ್ರಿಂದ, ಅರಮನೆಯಲ್ಲಿ ಭೋಗವನ್ನು ಅನುಭವಿಸ್ತಾ ಇದೆಯಾದ್ರಿಂದ ದೊಡ್ಡ ರಾಜ ಅಂತ ನಿನ್ನನ್ನು ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆದರೆ ನಿನ್ನ ಗುರುಗಳಾದ ವೇದವ್ಯಾಸರು ಮೊದಲಾದವರು ಕೊಟ್ಟಂಥ ವಿದ್ಯಾ ಏನಿದೆ ಆ ವಿದ್ಯೆ ಎಂಬ ಆಹಾರವನ್ನ ನೀನು ಅತ್ಯಂತ ರುಚಿಯನ್ನ ಅಲ್ಲಿ ಕಂಡು ಅದನ್ನು ಸ್ವೀಕರಿಸು, ಅದನ್ನು ಜೀರ್ಣ ಕೂಡ ಮಾಡಿಕೋ, ಜೀರ್ಣ ಮಾಡಿಕೊಂಡು ಅದರಂತೆ ನಡೆದುಕೋ ಅಂತ ವಿದುರ ಅವನನ್ನ ಎಚ್ಚರಿಸ್ತಾ ಇದ್ದಾನೆ. ಅನೇಕ ಬೋಧನೆಗಳನ್ನು ಅವನಿಗೆ ಕೊಟ್ಟ. ಅವನ ಮನಸ್ಸಿಗೆ ಅದೆಷ್ಟು ನಾಟಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಅವನು ಹೇಳುವುದನ್ನು ಬಿಡಲಿಲ್ಲ. ಹಿಂಸಾ ಬಲಂ ಅಸಾಧೂನಾಂ ರಾಜ್ಞಾಂ ದಂಡವಿದರ್ ಫಲಂ ಶುಶ್ರೂಷಾಹಿ ತು ಬಲಂ ಸ್ತ್ರೀಣಾಂ ಕ್ಷಮಾ ಗುಣವತಾಂ ಬಲಂ. ಗುಣವಂತರಿಗೆ ಸಹನೆ ಯಾವತ್ತೊಂದು ದೊಡ್ಡ ಆಭರಣ. ನೀಚರಿಗೆ ಹಿಂಸೆ ಮಾಡೋದೇ ಒಂದು ಬಲ. ರಾಜರಿಗೆ ದುಷ್ಟ ಶಿಕ್ಷಣವೇ ಒಂದು ಬಲ. ರಾಜ್ಞಾಂ ದಂಡಂ ವಿಧಿರ್ ಬಲಂ.
ನೀನು ರಾಜ ಪದವಿಯಲ್ಲಿದ್ದಿ ಇವತ್ತು. ದುಷ್ಟರಾದಂತಹ ಕರ್ಣ, ಶಕುನಿ ಮೊದಲಾದವರನ್ನ ದಮನಿಸು. ನಿನ್ನ ಮಕ್ಕಳಾದ ದುರ್ಯೋಧನ, ದುಶ್ಯಾಸನನ್ನ ಸರಿದಾರಿಗೆ ತಾ. ಅವರು ಮೂರ್ಖರು, ಹಿಂಸೆಯೇ ಅವರಿಗೆ ಬಲ. ನಿನ್ನ ಮಕ್ಕಳಾದಂತಹ ಪಾಂಡವರಿಗೆ ಒಂದು ಸದ್ಗುಣವೇ ಬಲ ಆಗಿದೆ ಇವತ್ತು. ಇಂಥ ಎಲ್ಲ ಗುಣಗಳನ್ನು ನೀನು ಅಳವಡಿಸ್ಕೊಂಡು ಅವರನ್ನ ನೀನು ನಿನ್ನ ಬಳಿಗೆ ಕರೆದುಕೊಂಡು ಬಾ. ರೋಹತೆ ಸಾಯಕೈರ್ವಿದ್ಧಂ ವನಂ ಪರುಷನಾಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ. ಅರಣ್ಯದಲ್ಲಿ ಅಥವಾ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಮರವನ್ನು ನಾವು ಕಡಿದು ಹಾಕಿದ್ರೆ ಅದರ ಮೂಲಕ ಸ್ವಲ್ಪ ಅದಕ್ಕೆ ಘಾಸಿ ಆದರೂ ಮತ್ತೆ ಕಾಲಕ್ರಮೇಣ ಆ ಗಿಡ ಚಿಗುರಬಹುದು, ಮೊದಲಿನಂತೆ ದೊಡ್ಡ ವೃಕ್ಷವಾಗಿ ಅದು ಪರಿಣಮಿಸಬಹುದು. ಆದರೆ ಕೆಟ್ಟ ಮಾತುಗಳನ್ನೇನು ಆಡ್ತೇವೆ, ಆ ಆಡಿದ ಮಾತಿನಿಂದ ಏನು ಗಾಯ ಆಗಿರ್ತದೆ, ಆ ಗಾಯ ಮಾತ್ರ ಯಾವತ್ತೂ ಗುಣ ಆಗೋದಿಲ್ಲ. ನಿನ್ನ ಮಕ್ಕಳೇ ಆದ ಪಾಂಡವರಿಗೆ, ನಿನ್ನ ಸೊಸೆಯಾದ ದ್ರೌಪದಿಗೆ, ನಿನ್ನವರಾದ ದುರ್ಯೋಧನ, ದುಶ್ಯಾಸನಾದಿಗಳು, ಕರ್ಣಾದಿಗಳು ಕೆಟ್ಟ ಮಾತನಾಡಿದರು. ಅದನ್ನು ಅವರು ಇವತ್ತು ಮರೆತಿಲ್ಲ. ಅದನ್ನು ಅವ್ರು ಮರಿಬೇಕು, ಯುದ್ಧ ಆಗಬಾರದು ಅಂತಿದ್ರೆ ನೀನು ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಅವರಿಗೆ ಸಾಮ್ರಾಜ್ಯವನ್ನ, ಅವರ ಪಾಲನ್ನು ಒಪ್ಪಿಸು. ಬುದ್ಧೌ ಕಲುಷಭೂತಾಯ ವಿನಾಶೇ ಪ್ರತ್ಯುಪಸ್ಥಿತೆ ಅನಯೋ ನಯ ಸಂಕಾಶ ಹೃದಯಾನ್ ನಾಪಸರ್ಪತಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತವನ್ನು ಹೇಳ್ತಿರ್ತಾರೆ. ಯಾರು ಬುದ್ಧಿ ಕಲುಷಿತ ಆಗಿರ್ತದೆ, ವಿನಾಶವು ಸಮೀಪಿಸಿರ್ತದೆ, ಅಂಥವರಿಗೆ ಈ ಒಂದು ನೀತಿಯನ್ನು ಉಪದೇಶ ಮಾಡಿದರೂ ಕೂಡ ಅವರ ಹೃದಯದ ಅಂತರಾಳದಿಂದ ದುರ್ಬುದ್ಧಿ ಹೊರಗೆ ಹೋಗೋದಿಲ್ಲ. ದುರ್ಬುದ್ಧಿಗೆ ಪರಿಣಾಮವೇ ಇಲ್ಲ. ಮೂರ್ಖಸ್ಯ ನಾಸ್ತ್ಯೌಷಧಂ ಸರ್ವಸ್ಯೌಷಧಮಸ್ತಿ. ಜಗತ್ತಿನಲ್ಲಿ ಎಲ್ಲದಕ್ಕೂ ಔಷಧ ಇದೆ, ಆದರೆ ಮೂರ್ಖತನಕ್ಕೆ ಮಾತ್ರ ಯಾವುದೇ ಔಷಧ ಇಲ್ಲ ಅಂತ ಶಾಸ್ತ್ರ ಅವ್ರನ್ನ ಎಚ್ಚರಿಸಿದೆ. ಯಸ್ಯ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ. ದೇವತೆಗಳು ಯಾರನ್ನ ಸೋಲಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೋ ಅಂಥವ್ರು ಎದುರಿಗೆ ಬಂದು ಸೋಲಿಸೋದಿಲ್ಲ. ರಾಕ್ಷಸರು ಬಹಳ ದೊಡ್ಡ ಶಕ್ತಿ ಇದ್ದವರು, ಅಂಥ ರಾಕ್ಷಸರನ್ನ ದೇವತೆಗಳು ಎದುರಿಗೆ ನಿಂತು ಹೋಗಿ ಸೋಲಿಸ್ತಾರೆ. ನಮ್ಮಂಥವ್ರು ಅಲ್ಪಶಕ್ತಿ ಇದ್ದವರನ್ನ ಸೋಲಿಸಲಿಕ್ಕೆ ದೇವತೆಗಳು ನಮ್ಮ ಎದುರಿಗೆ ಬರಬೇಕಾಗಿಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಅವ್ರು ಯಾವತ್ತು ದೇವತೆಗಳು ಪರೋಕ್ಷದಲ್ಲಿ ಕಣ್ಮರೆಯಾಗಿ ನಿಂತು ಏನ್ ಮಾಡಬೇಕು ಅದನ್ನು ಮಾಡ್ತಿರ್ತಾರೆ. ಅಪರೋಕ್ಷ ದ್ವಿಷಃ. ನಮ್ಮನ್ನು ಸೋಲಿಸಬೇಕು ಅಂತಿದ್ರೆ, ನಮ್ಮನ್ನು ಹಾಳು ಮಾಡಬೇಕು ಅಂತಿದ್ರೆ, ನಮ್ಮನ್ನು ದುರ್ಗತಿಗೆ ತಗೊಂಡು ಹೋಗಬೇಕು ಅಂತಿದ್ರೆ ಬುದ್ಧಿಂ ತಸ್ಯ ಅಪಕರ್ಷಂತಿ. ಬುದ್ಧಿಯನ್ನು ಅವರು ಭ್ರಷ್ಟ ಮಾಡಿಬಿಡ್ತಾರಷ್ಟೇ. ಮುಂದಿನ ಅಧ್ಯಾಯದಲ್ಲಿ ಒಂದು ಮಾತು ಬರೋದಿದೆ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತು ಇಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಾರನ್ನು ರಕ್ಷಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೋ, ರಕ್ಷಿಸಬೇಕು ಅಂತಿದ್ರೆ ಕೈಯಲ್ಲಿ ಖಡ್ಗ ಒಂದು ದಂಡ ಹಿಡ್ಕೊಂಡು ಬಂದು ದೇವತೆಗಳು ಪ್ರತ್ಯಕ್ಷರಾಗಿ ನಿಂತು ನಮ್ಮನ್ನು ಕಾಪಾಡೋದಿಲ್ಲ. ಒಬ್ಬ ಪಶುಪಾಲಕ, ದನಪಾಲಕನಾದವನು ದನಗಳನ್ನ ಅವುಗಳ ಸುತ್ತಮುತ್ತಲೂ ಇದ್ದು ತೋಳಗಳ, ನರಿಗಳ, ಹುಲಿಗಳ ಬಾಧೆ ಆಗದಂತೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕಾಪಾಡ್ತಾಳೆ. ಹಾಗೆ ದೇವತೆಗಳು ನಮ್ಮ ಎದುರಿಗೆ ಬರ್ತಾರಾ? ಬರೋದಿಲ್ಲ. ಯಾಕೆಂತಂದ್ರೆ ದೇವತೆಗಳು ಹಾಗೆ ನಮ್ಮ ಎತ್ತರಕ್ಕೆ ಬರಬೇಕಾದ ಎತ್ತರಕ್ಕೆ ನಾವೇರಿಲ್ಲ. ನಾವು ಬಹಳ ದೊಡ್ಡ ಎತ್ತರಕ್ಕೆ ಏರಿದ್ರೆ ದೇವತೆಗಳು ನಮ್ಮ ಸಮೀಪಕ್ಕೆ ಬರ್ತಾರೆ. ಅದಿಲ್ಲದೆ ಹೋದ್ರೆ ಹಿಂಭಾಗದಲ್ಲಿ ನಿಂತ್ಕೊಂಡು ಪರೋಕ್ಷವಾಗಿ ನಿಂತು ನಮ್ಮನ್ನ ಉದ್ಧಾರದ ಮಾರ್ಗಕ್ಕಾದರೂ ಕಳಿಸ್ತಾರೆ, ಅಥವಾ ನಮ್ಮನ್ನು ಭ್ರಷ್ಟರನ್ನಾಗಿ ಆದರೂ ಮಾಡ್ತಾರೆ. ಇವತ್ತು ದೇವತೆಗಳು ನಿನ್ನ ಪರಾಭವಕ್ಕಾಗಿ ಕಾದಿದ್ದಾರೆ. ಕೇವಲ ಪಾಂಡವರ ಪಕ್ಷದ 7 ಅಕ್ಷೋಹಿಣಿ ಮಾತ್ರ ನಿನ್ನ ಪರಾಭವಕ್ಕೆ ಕಾದಿಲ್ಲ. ದೇವತೆಗಳೆಲ್ಲರೂ ಹಿಂಡಾಗಿ ಗಣಶಃ ನಿನ್ನ ಸೋಲಿಗಾಗಿ ಕಾದಿದ್ದಾರೆ. ಅದರ ಎದುರಿಗೆ ಬಂದು ನಿನಗೇನು ಹೇಳ್ತಾ ಇಲ್ಲ. ಎಲ್ಲವನ್ನೂ ನಿನ್ನ ಬುದ್ಧಿಯನ್ನ ಕಿತ್ತುಕೊಂಡು ನಿನ್ನ ಪರಾಭವಕ್ಕೆ ಅವರು ಕಾದಿದ್ದಾರೆ. ಸೇಯಂ ಬುದ್ಧಿ ಪರೀತಾತೆ ಪುತ್ರಾಣಾಂ ಭರತರ್ಷಭ ಪಾಂಡವಾನಾಂ ವಿರೋಧೇನ ನಚೈನಾಂ ಅವಬುದ್ಧಿಸೆ. ಪಾಂಡವರ ಮೇಲಿನ ದ್ವೇಷದಿಂದಾಗಿ ನಿನ್ನ ಮಕ್ಕಳಿಗೂ ಇಂತಹ ವಿಪರೀತ ಬುದ್ಧಿ ಬಂದು ಹೋಗಿದೆ. ಇವತ್ತು ನೀನದನ್ನು ಮನಗಾಣ್ತಾ ಇಲ್ಲ. ಯುಧಿಷ್ಠಿರ ಎಲ್ಲ ರಾಜಲಕ್ಷಣಗಳಿಂದ ಕೂಡಿದಂತಹ, ರಾಜೋಚಿತವಾದ ಗುಣಗಳಿಂದ ಕೂಡಿದಂತಹ ವ್ಯಕ್ತಿಯಾಗಿದ್ದಾನೆ. ಶಿಷ್ಯಸ್ಥೆ ಶಾಸಿತ ಸೋಸ್ತು ಧೃತರಾಷ್ಟ್ರ ಯುಧಿಷ್ಠಿರ. ನಿನ್ನ ಮಾರ್ಗದರ್ಶನದಲ್ಲಿ ಯುಧಿಷ್ಠಿರನೇ ಸಾಮ್ರಾಟನಾಗಲಿ. ವಿದುರನಿಗೆ ಪಾಂಡವರಿಗೆ ಕೇವಲ ಅರ್ಧ ರಾಜ್ಯವನ್ನು ಕೊಡಿಸ್ಬೇಕು ಅಂತಿದ್ದಿಲ್ಲ, ಇಡೀ ಸಾಮ್ರಾಜ್ಯವನ್ನೇ ಸಾಧ್ಯ ಆದರೂ ಪಾಂಡವರಿಗೆ ಕೊಡಿಸ್ಬೇಕು ಅಂತಿತ್ತು. ಅದಾಗದೇ ಇದ್ರೆ ಅರ್ಧ ರಾಜ್ಯವನ್ನಾದರೂ ಕೊಡಿಸಬೇಕು ಅಂತ ಆ ಯುಧಿಷ್ಠಿರನ, ಆ ವಿದುರನ ಆಲೋಚನೆ ಆಗಿತ್ತು. ಅತಿಥ್ಯ ಸರ್ವಾನ್ ಪುತ್ರಾಂಸ್ತೆ ಭಾಗದೇಯ ಪುರಸ್ಕೃತಃ
ತೇಜಸ ಪ್ರಜ್ಞೆಯಾಚೇವ ಯುಕ್ತೋ ಧರ್ಮಾರ್ಥ ತತ್ವವಿತ್. ಯುಧಿಷ್ಠಿರ ಎಲ್ಲ ಸದ್ಗುಣಗಳ ಮೂಲಕ ನಿನ್ನೆಲ್ಲ ಮಕ್ಕಳನ್ನು ಮೀರಿಸಿದವನಾಗಿದ್ದಾನೆ. ನಿನ್ನ ಮೇಲಿನ ಗೌರವದಿಂದ, ಕರುಣೆಯಿಂದ ಅವನು ಬಹೂನ್ ಕ್ಲೇಶಾನ್ ತಿತಿಕ್ಷತಿ, ನೀವು ಕೊಟ್ಟ ಎಲ್ಲ ಥರದ ಕಷ್ಟಗಳನ್ನು ಕೂಡ ಅವನು ಸಹಿಸಿಕೊಂಡಿದ್ದಾನೆ. ಅಂತ ಮಾತ್ರಕ್ಕೆ ಅವನನ್ನು ದುರ್ಬಲ ಅಂತ ತಿಳ್ಕೋಬೇಡ. ನೀನು ಈಗ ಎಚ್ಚೆತ್ತುಕೊಳ್ಬೇಕಾದಂಥ ಸಮಯ ಬಂದಿದೆ. ಈ ಧೃತರಾಷ್ಟ್ರನಿಗೆ ಈ ಎಲ್ಲ ಬೋಧನೆಗಳನ್ನು ಕೇಳಿಯೂ ಕೂಡ ಸಮಾಧಾನ ಆಗಲಿಲ್ಲ. ನಾವು ನೋಡಬೇಕಾದಂತಹ 3 ಅಧ್ಯಾಯಗಳ ಪೈಕಿ 2 ಅಧ್ಯಾಯಗಳಲ್ಲಿ ಮುಗಿಸಿದ್ದೇವೆ. ಕೊನೆಯ ಒಂದು ಅಧ್ಯಾಯವನ್ನು ತಂದೆಯಾದವನು ಮಗ ಅನ್ನುವ ಮಮಕಾರವನ್ನು ಬಿಟ್ಟು ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನೇ, ಪ್ರಹ್ಲಾದನ ಕಥೆಯನ್ನೇ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅದನ್ನೀಗ ನಾವು ನೋಡಬೇಕಾಗಿದೆ. ಶೃಣ್ವತೋ ನಾಸ್ತಿ ಮೇ ತೃಪ್ತಿ ವಿಚಿತ್ರಾಣಿ ಭಾಷಸೆ. ವಿದುರ, ನನಗೆ ನಿನ್ನ ಮಾತನ್ನು ಕೇಳಿಯೂ ತೃಪ್ತಿ ಆಗ್ತಿಲ್ಲ. ವಿಚಿತ್ರವಾದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದೆ. ಧರ್ಮ, ಅರ್ಥ, ಕಾಮ, ಮೋಕ್ಷದ ರಹಸ್ಯವನ್ನು ಒಳಗೊಂಡಂತಹ, ಸಾರಾಂಶವನ್ನು ಒಳಗೊಂಡಂತಹ ಸ್ಮೃತಿ ಮುಕ್ತಾವಲಿಗಳು, ಸ್ಮೃತಿ ಎಂಬ ಮುತ್ತಿನ ಮಾತುಗಳು ನಿನ್ನ ಮುಖದಿಂದ ಹೊರಗೆ ಬರ್ತಾ ಇವೆ. ಮತ್ತಷ್ಟು ನನಗದನ್ನು ಹೇಳು. ಸರ್ವತೀರ್ಥೇಶು ವಾ ಸ್ನಾನಂ ಸರ್ವಭೂತೇಶು ಚಾರ್ಜವಂ ಉಭೇತ್ವೇತೆ ಸಮೇಸ್ಯಾತಾಂ ಆರ್ಜವಂ ವಾ ವಿಶಿಷ್ಯತೆ. ರಾಜನೇ, ಎಲ್ಲ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ ಬರ್ತೇವೆ. ಅನೇಕ ತೀರ್ಥಕ್ಷೇತ್ರಗಳನ್ನು ನಾವು ಸಂಚರಿಸ್ತೇವೆ. ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ ನಾವು ಬರ್ತೇವೆ. ಇದು ಒಂದು ಕಡೆ. ಅನೇಕ ತೀರ್ಥಗಳಲ್ಲಿ ಅವಗಾಹನ ಸ್ನಾನ ಮಾಡುವುದು ಒಂದು ಕಡೆ. ಮತ್ತೊಂದು ಕಡೆ ಎಲ್ಲ ಪ್ರಾಣಿಗಳ ಬಗ್ಗೆ ಅತ್ಯಂತ ಪ್ರಾಮಾಣಿಕನಾಗಿ ಕಾಯೇನ ವಾಚ ಮನಸ, ಶರೀರದ ಮೂಲಕ, ಮನಸ್ಸಿನ ಮೂಲಕ ಮತ್ತು ಮಾತುಗಳ ಮೂಲಕ ಪ್ರಾಮಾಣಿಕರಾಗಿ ವರ್ತಿಸುವುದೇನಿದೆ, ಇದು ಇನ್ನೊಂದು ಕಡೆ ಇದೆ. ಇವೆರಡೂ ಸಮಾನವಾಗಿವೆ. ಹಾಗೆ ನೋಡಿದರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡುವುದಕ್ಕಿಂತಲೂ ಅತ್ಯಂತ ಪ್ರಾಮಾಣಿಕರಾಗಿ ಬರುವುದೇ ಅತ್ಯಂತ ಶ್ರೇಷ್ಠ ಅಂತ ಕೂಡ ನಾನು ಹೇಳ್ತೇನೆ. ಆರ್ಜವಂಬ ವಿಶಿಷ್ಯತೆ. ಮತ್ತೊಂದು ಕಡೆ ಸ್ಮೃತಿಯಲ್ಲಿ ಅಥವಾ ಇದೇ ಮಹಾಭಾರತದಲ್ಲಿ ಆ ಮಾತಿದೆ, ಸರ್ವೇಷಾಮೇವ ಶೌಚಾನಾಂ ಅರ್ಥ ಶೌಚಂ ಪರಮಸ್ಮೃತಂ. ಮಡಿ ಮೈಲಿಗೆಗಳು ಅನೇಕ ಇವೆ. ಬಾವಿ ಮಡಿ, ನದಿ ಮಡಿ, ದಾಬಳಿಗಳ ಮಡಿ, ಕೋಲಿನ ಮಡಿ ಅಂತ ಅನೇಕ ಥರದ ಮಡಿಗಳಿವೆ. ಎಲ್ಲ ಮಡಿಗಳಲ್ಲಿಯೂ ಅರ್ಥ ಶೌಚ. ಮನುಷ್ಯ ಅತ್ಯಂತ ಪ್ರಾಮಾಣಿಕತನದಿಂದ ಅರ್ಥವನ್ನು ಗಳಿಸಬೇಕು. ಗಳಿಸಿದ ಧನವನ್ನು ಅತ್ಯಂತ ಪ್ರಾಮಾಣಿಕತನದಿಂದ ಖರ್ಚು ಮಾಡಬೇಕು. ಇದೇನಿದೆ ಅತ್ಯಂತ ಶ್ರೇಷ್ಠವಾದ ಮಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರಾದರೂ ನಮಗೆ ಮಕ್ಕಳು ಹುಟ್ಟಿದರೆ 10 ದಿವಸದ ಮೈಲಿಗೆ ಇರ್ತದೆ. ಯಾರು ಸತ್ತರೆ 10 ದಿವಸದ ಮೈಲಿಗೆ ಇರ್ತದೆ. ಕೆಲವು ಬಾರಿ ಅದು 5 ದಿವಸಕ್ಕೆ, 3 ದಿವಸಕ್ಕೆ, 1.5 ದಿವಸಕ್ಕೆ ಸಂಬಂಧಗಳನ್ನು ಪರಿಗಣಿಸಿ ಕಡಿಮೆ ಆಗುವುದೂ ಇದೆ. ಆದರೆ ಅಪ್ರಾಮಾಣಿಕತನದಿಂದ ಧನವನ್ನು ಗಳಿಸುವುದು, ಅಪ್ರಾಮಾಣಿಕತನದಿಂದ ತನ್ನ ಭೋಗ ವೈಭೋಗಗಳಿಗಾಗಿ, ಆಮೋದ ಪ್ರಮೋದಗಳಿಗಾಗಿ ಧನವನ್ನು ಖರ್ಚು ಮಾಡುವುದೇನಿದೆ, ಇದು ಅತ್ಯಂತ ದೊಡ್ಡ ಮೈಲಿಗೆ. ಆ ಧನದ ಅಶೌಚ, ಅದನ್ನ ಅಶೌಚ ಅಂದ್ರೂ ಆಶೌಚ ಅಂದ್ರೂ ಒಂದೇ. ಸಂಸ್ಕೃತದಲ್ಲಿ ಮನುಸ್ಮೃತಿಯಲ್ಲಿ ಅಶೌಚ ಆಶೌಚ ಅಂತ 2 ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಆಶೌಚ ಅಂದ್ರೆ ಆಸಮಂತಾತ್ ಶೌಚ, ಪೂರ್ಣವಾದ ಶೌಚ ಅಂತ ಅರ್ಥ. ಆಶೌಚ ಅಂದರೆ ಶುದ್ಧವಾದ ಮಡಿ ಅಂತ ಅರ್ಥ, ಪೂರ್ಣವಾದ ಮಡಿ ಅಂತ ಅರ್ಥ. ಆಶೌಚ, ಅದಕ್ಕೆ ಸೇರಿಸಿಬಿಟ್ರೆ ಅದು ಆಶೌಚವೂ ಕೂಡ ಆಗ್ತದೆ. ಅಪ್ರಾಮಾಣಿಕತನದಿಂದ ಧನವನ್ನು ಗಳಿಸಿದ್ದು, ಅಪ್ರಾಮಾಣಿಕತನದಿಂದ ಧನವನ್ನು ಖರ್ಚು ಮಾಡುವುದೇನಿದೆ ಅತ್ಯಂತ ದೊಡ್ಡ ಮೈಲಿಗೆಯನ್ನು ನಮಗೆ ತಂದು ಒಡ್ಡುತ್ತದೆ. ಯಾವ ಮಧು ಸರೋವರಕ್ಕೆ ಹೋದ್ರು, ಯಾವ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ರು, ಗಂಗಾದಿ ತೀರ್ಥಗಳಲ್ಲಿ ಅವಗಾಹನ ಮಾಡಿದ್ರು, ನಮ್ಮನ್ನು ಶುದ್ಧರನ್ನಾಗಿ ಮಾಡಿದಷ್ಟು ಮೈಲಿಗೆಯಲ್ಲಿ ಮುಳುಗಿಸಿಬಿಡ್ತದೆ ನಮ್ಮನ್ನದು ಅಂತ ಸ್ಮೃತಿಗಳು ಬೇರೆ ಕಡೆ ಎಚ್ಚರಿಸಿವೆ. ಅದನ್ನೇ ಧೃತರಾಷ್ಟ್ರನಿಗೆ ಈ ಸಂದರ್ಭದಲ್ಲಿ ವಿದುರ ಹೇಳಿದ. ಹಿಂದೊಮ್ಮೆ ಒಂದು ಮಾತನ್ನು ಕೇಳ್ತೇವೆ. ಆ ಮಾತಿನ ಬಗ್ಗೆ, ಆ ಒಂದು ಕಥೆಯ ಬಗ್ಗೆ ನಿನಗೀಗ ನಾನು ಹೇಳುವವನಿದ್ದೇನೆ. ಬಹಳ ಪ್ರಾಚೀನ ಕಾಲದ ಇತಿಹಾಸ ಇದು. ಅತ್ರ ಪಿದಾಹರಂ ತೀಮಂ ಇತಿಹಾಸಂ ಪುರಾತನಂ ವಿರೋಚನಸ್ಯ ಸಂವಾದಂ ಕೇಶಿನ್ಯರ್ಥೆ ಸುಧನ್ವನ. ಪ್ರಹ್ಲಾದನ ಮಗ ವಿರೋಚನ ಅನ್ನುವವನು ಸುಧನ್ವನ ಜೊತೆಗೆ ಮಾಡಿದಂತಹ ಒಂದು ಸಂವಾದ ಇದೆ. ಅದು ಕೇಶಿನಿ ಅನ್ನುವ ಒಬ್ಬ ಯುವತಿಯನ್ನ ಸ್ವಯಂವರದಲ್ಲಿ ಪಡ್ಕೊಳ್ಳುವುದಕ್ಕಾಗಿ ಮಾಡಿದಂತಹ ಒಂದು ಸಂವಾದವಾಗಿದೆ. ಅದನ್ನು ನಿನಗೆ ಹೇಳ್ತೇನೆ. ಅತ್ಯಂತ ಸುಂದರಿಯಾದಂತಹ ಕೇಶಿನಿ ಎನ್ನುವ ಹೆಸರಿನ ಒಬ್ಬಳು ಸ್ತ್ರೀ ಇದ್ದಳು.
ಅವಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಹ್ಲಾದನ ಮಗನಾದಂಥ ವಿರೋಚನ ಅಲ್ಲಿಗೆ ಬಂದ. ಆ ವಿರೋಚನಿಗೆ ಮನಸ್ಸಿನಲ್ಲಿ ಒಂದು ಅಹಂಕಾರ ತುಂಬಿತ್ತು. ಅದನ್ನು ಇವಳು ಗಮನಿಸಿದ್ಳು. ಈ ಕೇಶಿನಿ ಗಮನಿಸಿದ್ಳು. ಗಮನಿಸಿ ಅವನನ್ನ ಹೀಗೆ ಎಚ್ಚರಿಸಿದ್ಲಂತೆ. ಏನಂತ ಎಚ್ಚರಿಸಿದ್ಲು? ಕಿಂ ಬ್ರಾಹ್ಮಣ ಸ್ವಿಚ್ಛಯಾಂಸಃ ದ್ವಿತಿಜಾಸ್ವಿ ವಿರೋಚನ. ಬ್ರಾಹ್ಮಣರು ಶ್ರೇಷ್ಠರು, ದೈತ್ಯ ಕುಲದಲ್ಲಿ ಹುಟ್ಟಿದಂಥ ನೀವರು ಶ್ರೇಷ್ಠರು. ಸುಧನ್ವನನ್ನ, ನಿನ್ನ ಗೆಳೆಯನೇ ಆದ ಸುಧನ್ವನನ್ನ, ನಿನಗೆ ಅತ್ಯಂತ ಪರಿಚಿತನೇ ಆದ ಸುಧನ್ವನನ್ನ, ಸುಧನ್ವ ಅಂತ ಹೆಸರಿನ ಒಬ್ಬ ಬ್ರಾಹ್ಮಣ, ಅವನನ್ನು ನೀನು ನಿನ್ನ ಜೊತೆ ಯಾವತ್ತೂ ಕೂಡಿಸ್ಕೊಳ್ಳೋದಿಲ್ಲಲ್ಲ. ಏನು ನಿನಗೆ ದೊಡ್ಡ ಐಶ್ವರ್ಯ ಮದವೋ, ಕುಲದ ಮದವೋ, ಪ್ರಹ್ಲಾದನಂತ ದೊಡ್ಡ ಭಗವದ್ಭಕ್ತನ ಮಗ ಅಂತ ದುರಹಂಕಾರವೋ ಹೇಗೆ? ಅವನಿಗೆ ಆ ದುರಹಂಕಾರ ಏನಿತ್ತು, ಆ ದುರಹಂಕಾರವನ್ನು ಅವನು ವ್ಯಕ್ತವಾಗಿ ತೋರಿಸೇ ಬಿಟ್ಟ. ರಾಜಾಪತ್ಯಾವಯಂ ಶ್ರೇಷ್ಠಾ ಸರ್ವೇ ಕೇಶಿನಿ ಸತ್ತಮಾಹ ಅಸ್ಮಾಕಂ ಖಲ್ವಿಮೆ ಲೋಕಾ ಕೇ ದೇವಾ ಕೇ ದ್ವಿಜಾತಯ. ನಾವು ಕಶ್ಯಪ ಪ್ರಜಾಪತಿಯ ಮಕ್ಕಳು, ಅವನ ವಂಶದಲ್ಲಿ ಹುಟ್ಟಿದವರು. ನಮ್ಮ ಎದುರಿಗೆ ಯಾವ ಲೋಕ ಏನು ದೊಡ್ಡದು, ಯಾವ ದೇವತೆಗಳಾದರೂ ನಮ್ಮ ಎದುರಿಗೆ ಏನು ದೊಡ್ಡವರು? ದೇವತೆಗಳೇ ದೊಡ್ಡವರು ಅಲ್ಲ ಅಂದಿಲ್ಲ, ಬ್ರಾಹ್ಮಣರಾದರೂ ಏನು ದೊಡ್ಡವರು? ಹೀಗೆ ಅವನು ಬ್ರಾಹ್ಮಣರನ್ನ, ದೇವತೆಗಳು ಎಲ್ಲರನ್ನೂ ಕೂಡ ಅವಗಣಿಸಿದ. ಅವಳು ಹೇಳಿದ್ಲು, ಇದರ ಸತ್ಯಾಸತ್ಯತೆಯನ್ನು ನಾಳೆ ನೋಡೋಣ. ನಾಳೆ ಇಲ್ಲಿಗೆ ಪ್ರಾತಃ ಕಾಲದಲ್ಲಿ ಸುಧನ್ವ ಬರುವವನಿದ್ದಾನೆ, ಆಗ ನಾವಿಬ್ರು ಅದನ್ನು ನೋಡೋಣ. ಪ್ರಾತಃ ಕಾಲ ಬಂದಿತ್ತು, ರಾತ್ರಿ ಕಳೆಯಿತು. ಆಗ ಅಲ್ಲಿ ಸುಧನ್ವ ಬಂದ. ಸುಧನ್ವ ಬಂದಾಗ ಈ ವಿರೋಚನನಿಗೆ ಏನಾದರೂ ಮಾಡಿ ಆ ಕೇಶಿನಿಯ ಮನಸ್ಸನ್ನು ಗೆಲ್ಲಬೇಕು, ತಾನು ಬ್ರಾಹ್ಮಣರಿಗೆ ಗೌರವವನ್ನು ಕೊಡುವವನಾಗಿದ್ದೇನೆ, ತನ್ನ ಸ್ವಭಾವ ಉದಾರವಾಗಿದೆ ಅಂತ ತೋರಿಸ್ಕೋಬೇಕು ಅನ್ನುವಂಥ ಒಂದು ದುಷ್ಟಾಭಿಪ್ರಾಯ ಇದೆ. ಅದಕ್ಕೆ ಅವನು ಏನು ಮಾಡಿದ, ತಾನೊಂದು ಬಂಗಾರ ಸಿಂಹಾಸನದ ಮೇಲೆ ಕೂತಿದ್ದ. ತಾನು ಕುಳಿತಂಥ ಆ ಬಂಗಾರದ ಸಿಂಹಾಸನದ ಮೇಲೆ ಅವನನ್ನು ಕೂಡ ಕೂತ್ಕೊಳ್ಳಿಕ್ಕೆ ಕರೆದ. ಪ್ರತ್ಯುತ್ಥಾಯ ಆಸನಂ ತಸ್ಮೈ ಪಾದ್ಯ ಮದ್ಯಂ ದಧೌ ಪುನಃ. ಕೇಶಿನಿ ಎದ್ದು ಬಂದು ಅವನಿಗೆ, ಆ ಸುಧನ್ವನಿಗೆ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನು ಕೊಟ್ಟಳು. ಇವನು ಅವನನ್ನು ಕರೆದ, ನನ್ನ ಜೊತೆಗೆ ಇಲ್ಲಿ ಕೂತ್ಕೋಬಾ. ಸುಧನ್ವನಿಗೆ ಆ ಥರ ವಿನಂತಿ ಮಾಡಿದ ಈ ವಿರೋಚನ. ಆದರೆ ಆ ಸುಧನ್ವನಿಗೆ ಮೊದಲೇ ಗೊತ್ತಿತ್ತು, ಇವತ್ತು ನಿನ್ನ ಜೊತೆ ಏಕತ್ವವನ್ನು, ಸಮಾನತೆಯನ್ನು ಬಯಸಿ ನಾನು ಕೂತ್ಕೊಳ್ಳೋದಿಲ್ಲ. ನೀನು ನನಗೇನೋ ಗೌರವ ಕೊಡಬೇಕು ಅಂತ ಹೇಳಿ ಈ ಬಂಗಾರದ ಸಿಂಹಾಸನವನ್ನು ಇಲ್ಲಿ ತಂದಿದ್ದಿ. ನಾನು ಇದನ್ನು ಸುಮ್ಮನೆ ಸ್ಪರ್ಶಿಸಿ ಬಿಟ್ಟುಬಿಡ್ತೇನೆ. ನನಗೆ ಈ ಸಿಂಹಾಸನ ಬೇಕಾಗಿಲ್ಲ. ಯಾಕೆಂದರೆ ನೀನು ನಾನು ಜೊತೆಗೂಡಿ ಈ ಬಂಗಾರದ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ನಾನು ನೀನು ಇಬ್ಬರು ಸಮಾನರು ಅಂತ ಜಗತ್ತಿಗೆ ಸಾರಿದಂತಾಯ್ತು. ಜಗತ್ತಿಗೆ ಆ ಮೆಸೇಜ್, ಸಂದೇಶ ಹೋಗೋದು ಬೇಡ. ನೀನು ನನಗಿಂತ ಬಹಳ ಸಣ್ಣವನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕಾಗಿದೆ. ನಿನ್ನ ದುರಹಂಕಾರ ಜಗತ್ತಿನ ಎದುರಿಗೆ ಬಯಲಾಗಬೇಕಾಗಿದೆ. ಅದಕ್ಕಾಗಿ ನೀನು ಕೊಟ್ಟ ಸಿಂಹಾಸನ ನನಗೆ ಬೇಡ ಅಂತ ಇವನಂದ. ಅದಕ್ಕೆ ಅವನೇನು ಹೇಳಿದ, ನಿನಗೇನೋ ಗೌರವ ಕೊಡಬೇಕು ಅಂತ ಒಂದು ಬಂಗಾರ ಸಿಂಹಾಸನವನ್ನು ನಿನಗೆ ಕೊಟ್ಟಿದ್ದೆ, ಆದರೆ ನೀನು ಆ ಸಿಂಹಾಸನಕ್ಕೆ ನನ್ನ ಜೊತೆಗೆ ಕೂತ್ಕೊಳ್ಳುವಂಥ ಗೌರವಕ್ಕೆ ಯೋಗ್ಯ ಅಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ನೀನು ದರ್ಭೆಯ ಆಸನ, ಚಾಪೆ, ಒಂದು ಯಾವುದು ಕೃಷ್ಣಾಜನ ಅಲ್ಲ, ಅದರ ಮೇಲೆ ಕೂತ್ಕೋ, ನೀನು ಅದಕ್ಕೆ ಯೋಗ್ಯನಾಗಿದ್ದಿ ಅಂತ ಅವನು ವ್ಯಂಗ್ಯವಾಗಿ ಮಾತನಾಡಿದ ವಿರೋಚನ. ಆಗ ಸುಧನ್ವ ಈಗ ಮುಂದಿನಂತೆ ಹೇಳಿದ, ಯಾರೂ ತಮ್ಮ ಉತ್ತಮರಾದವರಿಗೆ ಏಕಾಸನದಲ್ಲಿ ಕೂತ್ಕೊಳ್ಳುವಂಥ ದರ್ಪವನ್ನು ತೋರಿಸಬಾರದು. ನಾನು ಕೂತ್ಕೊಳ್ಳುವ ಆಸನದ ಬಗ್ಗೆ ನೀನು ಇವತ್ತು ಅಹಂಕಾರದ ಮಾತನಾಡಿದ್ದೆ. ಬಾಲಃ ಸುಖೈದಿತೋ ಗೇಹೆ ನತ್ವಂ ಕಿಂಚನ ಬುದ್ಧಿಸೆ. ದೊಡ್ಡ ಭಕ್ತ ಪ್ರಹ್ಲಾದ, ಅವನ ಮಗನಾಗಿ ನೀನು ಇಲ್ಲಿಯವರೆಗೆ ಸುಖವಾಗಿ ಮನೆಯಲ್ಲಿ ಬೆಳೆದಿದ್ದೆ. ನಿನಗೆ ಜನಸಾಮಾನ್ಯರ ಜೊತೆ, ಪ್ರಾಜ್ಞರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಗೊತ್ತಿಲ್ಲ. ನಿನಗೆ ನ ಕಿಂಚನ ಬುದ್ಧಿಸೆ, ನಿನಗೆ ಯಾವ ಜ್ಞಾನವೂ ಇಲ್ಲ. ಇವರಿಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಸುಧನ್ವ ಮತ್ತು ವಿರೋಚನ ಇವರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಆಗ ಅವನು ಹೇಳಿದ, ಆ ವಿರೋಚನ, ಅವನಿಗೇನಂದ್ರೆ ತನ್ನ ಹತ್ರ ಇರುವಂಥ ಗೋ ಸಂಪತ್ತು,
ತನ್ನಲ್ಲಿರುವ ಧನ ಧಾನ್ಯ ಬಂಗಾರ ಇದ್ರ ಬಗ್ಗೆ ಒಂದು ಪಣ, ಅದನ್ನೆಲ್ಲವನ್ನೂ ಪಣವಾಗಿಡ್ತೇನೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ತೀರ್ಮಾನ ಮಾಡೋಣ. ಅವನು ಹೇಳಿದ, ಹಿರಣ್ಯಂಚ ಗವಾಶ್ವಂಚ ತವೈ ವಾಸ್ತು ವಿರೋಚನ. ನಿನ್ನ ಗೋ ಸಂಪತ್ತು, ನಿನ್ನ ಬಂಗಾರ, ನಿನ್ನ ಭೂಮಿ ಕಾಣಿ ಎಲ್ಲ ನಿನ್ನ ಬಳಿನೇ ಇದೆ, ನನಗದು ಬೇಡ. ಪ್ರಾಣವನ್ನು ಪಣವಾಗಿಡೋಣ. ಅದು ಧೈರ್ಯ ಇದ್ರೆ ಬಾ. ನನ್ನ ಪ್ರಾಣವನ್ನು ನಾನು ಪಣವಾಗಿಡ್ತೇನೆ, ನಿನ್ನ ಪ್ರಾಣವನ್ನು ನೀನು ಪಣವಾಗಿಡು. ಈ ವಿಷಯವನ್ನ ನಾವು ಚರ್ಚಿಸೋಣ. ಅದಕ್ಕಾಗಿ ಏನ್ ಮಾಡಬೇಕು? ಅವನು ಒಪ್ಕೊಂಡ, ಆ ವಿರೋಚನನ್ನು ಕೂಡ ಒಪ್ಕೊಂಡ. ಇದ್ರ ಬಗ್ಗೆ ಸಾಕ್ಷ್ಯ ಯಾರು? ಉತ್ತಮನಾದ ಒಬ್ಬ ಸಾಕ್ಷಿಯನ್ನು ಕರಿಬೇಕಲ್ಲ. ಯಾವುದೇ ರೀತಿಯಾದ ಪಕ್ಷಪಾತದ ಧೋರಣೆಗೆ ಒಳಗಾದಂಥ ಸಾಕ್ಷಿಯ ಒಬ್ಬನ್ನು ಕರಿಬೇಕಲ್ಲ. ಯಾರನ್ನು ಕರಿಬೇಕು? ಪಿತರಂತೆ ಗಮಿಷ್ಯಾಮಃ. ವಿರೋಚನೆ ನಿಮ್ಮಪ್ಪ ಪ್ರಹ್ಲಾದ ಇದ್ದಾನೆ, ಅವನ ಬಳಿಗೆ ಹೋಗೋಣ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಾಕ್ಷಿ ಅಂದ್ರೆ ಅವನು. ಯಾಕೆಂದ್ರೆ ನಾವು ಆ ಕಥೆ ನೆನಪು ಮಾಡ್ಕೊಳ್ಬೇಕು. ತನ್ನ ತಂದೆ ಅಂತ ಅವನು ಮಮಕಾರ ತೋರಿಸಿದವನಲ್ಲ. ತನ್ನ ತಂದೆಯನ್ನೇ ಎದುರು ಹಾಕಿಕೊಂಡು ತಂದೆಯ ವಿರೋಧವನ್ನು ಸಂಪಾದನೆ ಮಾಡಿ ಭಗವಂತನನ್ನು ಧ್ಯಾನಿಸಿದಂಥ ಅನರ್ಘ್ಯ ರತ್ನ ಆ ಪ್ರಹ್ಲಾದ. ಅವನಿಗೆ ನಾವು ಸಾಕ್ಷ್ಯ ಕೇಳಲಿಕ್ಕಾಗಿ ಹೋಗೋಣ. ಅವನನ್ನೇ ಸಾಕ್ಷ್ಯದಲ್ಲಿ ನಾವು ನಿಲ್ಲಿಸೋಣ. ಅವನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸೋಣ. ತನ್ನ ಮಗನ ಪ್ರಾಣ ಉಳಿಸ್ಕೋಬೇಕು ಅನ್ನುವ ದೃಷ್ಟಿಯಿಂದಲೂ ಕೂಡ ಆ ಮಮಕಾರಕ್ಕೆ ಬಲಿಯಾಗಿ ಕೂಡ ಅವನು ಯಾವತ್ತೂ ಸುಳ್ಳು ಹೇಳುವವನಲ್ಲ. ನೀನು ಶ್ರೇಷ್ಠನೋ, ವಿರೋಚನ ಶ್ರೇಷ್ಠನೋ, ಪ್ರಹ್ಲಾದ ಶ್ರೇಷ್ಠ, ಸುಧನ್ವ ಶ್ರೇಷ್ಠನೋ ಅನ್ನೋದ್ರ ಬಗ್ಗೆ ಸರಿಯಾದ ತೀರ್ಪು ಕೊಡ್ಲಿಕ್ಕೆ ಶಕ್ತಿ ಅವನಿಗಿದೆ. ಅಲ್ಲೇ ಹೋಗೋಣ. ಅವನಿಗೆ ಆಶ್ಚರ್ಯ ಆಯಿತು. ಪ್ರಹ್ಲಾದನ ಬಳಿಗೆ ಹೋದ್ರು ಇಬ್ರು. ಏನು ಯಾವತ್ತೂ ಕೂಡ ಇವರಿಬ್ಬರು ಒಟ್ಟಿಗೆ ನನ್ನ ಬಳಿಗೆ ಬಂದವರೇ ಅಲ್ಲ. ಇಷ್ಟು ಸೌಹಾರ್ದದಿಂದ ನನ್ನ ಜೊತೆಗೆ ಇದ್ದವರು ಕೂಡ ಇವತ್ತು ನಾನು ಯಾವತ್ತು ನೋಡಿದ್ದಲ್ಲ. ಇವತ್ತು ಇಲ್ಲಿಗೆ ಬಂದಿದ್ದಾರಲ್ಲ ಇವರು. ಬಹಳ ಆಶ್ಚರ್ಯ ಅನಿಸಿದೆ. ಪ್ರಹ್ಲಾದ ಏನು ಆತಿಥ್ಯವನ್ನ ಇವನಿಗೆ ಕೊಟ್ಟ, ಆ ಆತಿಥ್ಯವನ್ನೆಲ್ಲವನ್ನೂ ಕೂಡ ಸ್ವೀಕರಿಸಿದ. ಎಲ್ಲ ಆತಿಥ್ಯ ಸಾಕು. ಇವತ್ತು ನಾವೊಂದು ಪ್ರಶ್ನೆ ಕೇಳುವವರಿದ್ದೇವೆ. ಆ ಪ್ರಶ್ನೆಗೆ ನೀನು ಖಚಿತವಾದ ಉತ್ತರವನ್ನು ಹೇಳಬೇಕಾಗಿದೆ. ಅಷ್ಟು ಸಾಕು. ಕಿಂ ಬ್ರಾಹ್ಮಣ ಸ್ವಿಚ್ಛೇಯಾಂಸಃ ಉತಾಹೋಸ್ವಿತ್ ವಿರೋಚನ. ದೈತ್ಯ ಕುಲದಲ್ಲಿ ಹುಟ್ಟಿದಂತಹ ಈ ವಿರೋಚನ ಅವನು ಶ್ರೇಷ್ಠನೋ ಅಥವಾ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ನಾನು ಶ್ರೇಷ್ಠನೋ? ಅದ್ರ ಬಗ್ಗೆ ಒಂದು ನಿನ್ನ ಅಭಿಪ್ರಾಯವನ್ನು ನೀನು ಹೇಳಬೇಕಾಗಿದೆ. ಕೋ ಧರ್ಮ ವಕ್ತು ಮರ್ಹಸಿ. ಧರ್ಮವನ್ನ ಯಾರು ಹೇಳಲಿಕ್ಕೆ ಸಾಧ್ಯ? ಧರ್ಮದ ಬಗ್ಗೆ ಅತ್ಯಂತ ನಿಷ್ಪಕ್ಷಪಾತದ ಅಭಿಪ್ರಾಯವನ್ನು ನೀನು ಹೇಳಬೇಕು. ಅವನಿಗೆ ನಾನು ಈ ಸಾಕ್ಷ್ಯದಲ್ಲಿ ನಿಲ್ಲಬಾರದು ಅಂತ ಅನಿಸಿತು ಮೊದಲು. ನಿಂತರೂ ಕೂಡ ಈ ಸಾಕ್ಷ್ಯವನ್ನು ಹೇಳಲಿಕ್ಕೆ ಅವನಿಗೆ ಶಕ್ತಿ ಇದ್ರೂ ಕೂಡ ಅತ್ಯಂತ ನಿಷ್ಪಕ್ಷಪಾತ ಬುದ್ಧಿಯಿಂದ ಅವನು ತೀರ್ಪು ಕೊಡುವವನಾಗಿದ್ರೂ ಕೂಡ ಒಂದು ಆದರ್ಶವನ್ನು ತೋರಿಸಿದ ಅವನು. ಅದೇನೆಂದ್ರೆ, ಇವತ್ತು ವಿವಾದ ಉಂಟಾಗಿರುವುದು ಒಬ್ಬ ನನ್ನ ಮಗ, ಇನ್ನೊಬ್ಬ ಈ ಸುಧನ್ವ, ಇವರಿಬ್ಬರ ನಡುವೆ. ನಾನು ಏನು ತೀರ್ಪು ಕೊಟ್ಟರೂ ಕೂಡ ಅದು ಕೆಲವು ಬಾರಿ ತಪ್ಪು ಗ್ರಹಿಕೆ ಕಾರಣ ಆಗಬಹುದು. ಮತ್ತೆ ಪ್ರಹ್ಲಾದ ರಾಜ ತನ್ನ ಸ್ಥಾನಮಾನವನ್ನು ದುರುಪಯೋಗ ಮಾಡಿಕೊಂಡು ಮಗನ ಪರವಾಗಿ ತೀರ್ಪು ಕೊಟ್ಟ ಅಂತಲೋ ಏನೋ ಒಂದು ಕಳಂಕ ನನಗೆ ಬರ್ಬೋದು. ವಸ್ತುತಃ ಇಂಥ ವಿಷಯದಲ್ಲಿ ನಾನು ತೀರ್ಪುಗಾರನಾಗಿ ನಿಲ್ಲೇಬಾರದು. ನಿಷ್ಪಕ್ಷಪಾತವಾಗಿ ತೀರ್ಪು ಕೊಡ್ತೀನಿ ಅನ್ನೋ ವಿಷಯ ಬೇರೆ. ಆದರೆ ಮುಂದಿನ ನ್ಯಾಯಾಧೀಶರಿಗೆ ನಾನು ಮಾದರಿಯಾಗಿ ನಿಲ್ಲಬೇಕು. ತಮ್ಮವರು ಯಾರಾದರೂ ಆ ಒಂದು ವಿವಾದದಲ್ಲಿ ಇದ್ದವರಾಗಿದ್ದರೆ, ಅಂಥ ಪ್ರಸಂಗ ಇದ್ದರೆ, ನ್ಯಾಯಾಧೀಶನಾದವನು ಈ ಸಂದರ್ಭಕ್ಕೆ ನಾನು ಸೂಕ್ತನಲ್ಲ ಅಂತ ತಾನೇ ಕೆಳಗಿಳಿದು ಬರಬೇಕು. ಅಂಥ ಒಂದು ನಿಷ್ಪಕ್ಷಪಾತ ಧೋರಣೆಯನ್ನು ಅವನು ತೋರಿಸಲಿಕ್ಕಾಗಿ ನಾನು ಉತ್ತರವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಕಥಂ ಅಸ್ಮದ್ವಿಧೋ ವದೇ. ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಅವನು ಆ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಹಂಸದ ಆಗಮನವಾಯಿತು ಅಂತ ಹೇಳ್ತಾರೆ. ಆ ಹಂಸದ ಎದುರಿಗೆ ಸಾಕ್ಷಿ ಹೇಳುವವನು ಹೇಗಿರಬೇಕು, ಅವನ ಗುಣಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ರಹ್ಲಾದ ಮತ್ತು ಆ ಹಂಸಗಳ ನಡುವೆ ಒಂದು ಚರ್ಚೆ ಆಯಿತು, ಒಂದು ಸಣ್ಣ ಚರ್ಚೆ. ಅದಾದ್ಮೇಲೆ ಆ ಪ್ರಹ್ಲಾದ ಮತ್ತೆ ಸುಧನ್ವನ ನಡುವೆ ಒಂದು ಸಣ್ಣ ಚರ್ಚೆ ಆಯಿತು. ಕೊನೆಗೆ ನಿಷ್ಪಕ್ಷಪಾತ ತೀರ್ಮಾನವನ್ನು ಅವನು ಕೊಟ್ಟ ಅಂತ ನಾವು ಕಥೆಯ ಸಾರಾಂಶವನ್ನು ಕೇಳ್ತೇವೆ. ಇಲ್ಲಿ ಹಂಸ ಬಂದ ಕಥೆ ಇದೆಯಲ್ಲ, ಅದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ದಕ್ಷಿಣ ಭಾರತದ ಪಾಠದಲ್ಲಿ ಮಾತ್ರ ಅದು ಎಲ್ಲ ಕಡೆ ಕಾಣಿಸ್ತದೆ. ಮತ್ತೆ ದಕ್ಷಿಣ ಭಾರತದ ಎಲ್ಲ ಪಾಠಗಳಲ್ಲಿಯೂ ಕೂಡ ಇರುವ ಪಾಠಗಳಲ್ಲಿ ಆ ಹಂಸದ ಕಥೆ ಸ್ವಲ್ಪ ವ್ಯತ್ಯಸ್ತವಾಗಿದೆ. ಹಂಸದ ಹೆಸರೇನು, ಹಂಸ ಅಂದರೆ ಅದು ಯಾರು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿವಾದಕ್ಕೆ ಕಾರಣ ಆಗುವಂತಹ ವಿಷಯಗಳಿವೆ.
ಯಾವ ಕಥೆಯನ್ನು ಕೂಡ ಸುಲಭವಾಗಿ ಅದು ಪ್ರಕ್ಷಿಪ್ತ ಇದು ಸರಿಯಲ್ಲ ಅಂತ ತೆಗೆದುಹಾಕೋದು ಅಷ್ಟು ಸುಲಭ ಅಲ್ಲ. ಅಂತೂ ಉತ್ತರ ಭಾರತದ ಪಾಠದಲ್ಲಿ ಈ ಹಂಸದ ಕಥೆ ಇಲ್ಲ, ಪ್ರಹ್ಲಾದ ವಿರೋಚನ ಸುಧನ್ವರ ಕಥೆ ಇದೆ ಅಂತ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಸಾಕು. ಕಥೆಯ ಸಾರಾಂಶ ಎಲ್ಲ ಕಡೆ ಒಂದೇ ಇದೆ. ಈ ಹಂಸಕ್ಕೆ ಧೃತರಾಷ್ಟ್ರ ಅನ್ನುವ ಹೆಸರಿತ್ತು ಅಂತ ಒಂದು ವ್ಯಾಖ್ಯಾನ ಅದನ್ನು ಹೇಳ್ತದೆ. ಧೃತರಾಷ್ಟ್ರಂ ಮಹಾಪ್ರಾಜ್ಞ ಅಂತ ದ್ವಿತೀಯ ವಿಭಕ್ತಿಯಲ್ಲಿ ಕೆಲವು ಕಡೆ ಇದೆ, ಧೃತರಾಷ್ಟ್ರ ಮಹಾಪ್ರಾಜ್ಞ ಅಂತ ಸಂಬೋಧನ ಪ್ರಥಮ ವಿಭಕ್ತಿಯಲ್ಲಿ ಇನ್ನು ಕೆಲವು ಕಡೆ ಇದೆ. ಇವೆಲ್ಲವೂ ಕೂಡ ಕೆಲವು ವಿವಾದಕ್ಕೆ ಕಾರಣ ಆಗ್ತವೆ. ಮತ್ತೆ ಹಂಸ ಅಂತಿದೆಯಲ್ಲ, ಹಂಸ ಅಂದ್ರೆ ಅದು ಹಂಸ, ಪರಮಹಂಸ, ಕುಟೀಚಕ, ಬಹುದಕ ಅಂತ ಸನ್ಯಾಸಿಗಳ ಪ್ರಭೇದ ಇದೆಯಲ್ಲ, ಆ ಪ್ರಭೇದದಲ್ಲಿ ಒಂದು ರೀತಿಯಾದ ಹಂಸ ಇದು. ಆದ್ರಿಂದ ಬಂದವನು ಒಂದು ರೀತಿಯ ಸನ್ಯಾಸಿ ಅಂತ ಕೆಲವು ವ್ಯಾಖ್ಯಾನಿಸ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಆಧಾರಗಳೇನು ಕಾಣಿಸೋದಿಲ್ಲ. ಹಂಸ ಅಂತಂದ್ರೆ ಒಂದು ಯಾವುದೋ ದೇವತಾ ಶಕ್ತಿಯೇ ಹಂಸ ರೂಪದಲ್ಲಿ ಬಂದಿದ್ರೂ ಇರಬಹುದು. ನಾವು ಅದನ್ನ ನಿರ್ಣಯಿಸುವುದು ಕಷ್ಟ. ಪುತ್ರೋವಾನ್ಯೋ ಭವೇದ್ ಬ್ರಹ್ಮನ್ ಸಾಕ್ಷ್ಯೇ ಚಾಪಿ ವ್ಯವಸ್ಥಿತಃ ಸಾಕ್ಷ್ಯೇ ಚಾಪಿ ಭವೇತ್ ಸ್ಥಿತಃ ತಯೋರ್ ವಿವದತೋರ್ ಹಂಸ ಕಥಂ ಧರ್ಮ ಪ್ರವರ್ತತೆ ಅಂತ ಒಂದು ಶ್ಲೋಕವು ಕೂಡ ಅನೇಕ ಪಾಠಾಂತರಗಳಿಗೆ ಗುರಿಯಾಗಿದೆ. ಪುತ್ರವಾನ್ಯೋ ಭವೇದ್ ಬ್ರಹ್ಮನ್ ಸಾಕ್ಷ್ಯೇ ಚಾಪಿ ಭವೇತ್ ಸ್ಥಿತಃ ಅನ್ನುವ ಪಾಠ ಹೆಚ್ಚು ಶುದ್ಧವಾಗಿದೆ ಅಂತ ನನಗೆ ಕಾಣಿಸ್ತದೆ. ಇದನ್ನು ವಿದ್ವಾಂಸರು ಮತ್ತೆ ಶ್ರೀಪಾದಂಗಳವರು ಅನಂತರದಲ್ಲಿ ಪರಿಶೀಲಿಸಬೇಕು ಅಂತ ವಿನಂತಿಸ್ತೇನೆ. ಪುತ್ರೋವ ಅನ್ಯೋ ಭವೇದ್ ಬ್ರಹ್ಮನ್, ನಮ್ಮ ಎದುರಿಗೆ ಬಂದವರು ಮಗನೇ ಆಗಿರಲಿ ಮತ್ತಾರೇ ಆಗಿರಲಿ, ಅವರು ನಮ್ಮನ್ನ ಸಾಕ್ಷಿ ಕೇಳಲಿಕ್ಕೆ ಬಂದಾಗ ಯಾವುದು ಧರ್ಮ ಅಂತ ಅನ್ನೋದನ್ನು ನಾವು ಬಹಳ ಎಚ್ಚರಿಕೆಯಿಂದ ವಿಚಾರ ಮಾಡಿ ಹೇಳಬೇಕು ಅಂತ ಒಂದು ಪಾಠ ಹೇಳ್ತದೆ. ಪುತ್ರ ವಾ ಅನ್ಯೋ ಭವೇತ್. ಇನ್ನೊಂದು ಪಾಠ ಇದೆ ಪುತ್ರವಾನ್ ಯೋ, ಪುತ್ರವಾನ್ ಮಕ್ಕಳು ಉಳ್ಳವನು ಎದುರಿಗೆ ಮಗನನ್ನೇ ಆ ವಿವಾದದ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಮಗನೇ ನ್ಯಾಯ ಕೇಳಲಿಕ್ಕೆ ಬಂದಿದ್ದಾನೆ, ಮಗನ ಜೊತೆಗೆ ಮತ್ತೊಬ್ಬ ಬಂದಿದ್ದಾನೆ. ಸಾಕ್ಷಿಯೇ ಚಾಪಿ ವ್ಯವಸ್ಥಿತ, ಸಾಕ್ಷಿ ಹೇಳುವಂತ ಇವನನ್ನೇ ಅಪ್ಪನನ್ನೇ ಕೇಳ್ತಾ ಇದ್ದಾರೆ. ಇದೊಂದು ಸಂದಿಗ್ಧದ ಸ್ಥಿತಿ. ಪುತ್ರವಾನ್ಯೋ ಭವೇತ್ ಧರ್ಮ ಅನ್ನೋದು ಹೆಚ್ಚು ಯೋಗ್ಯವಾದ ಪಾಠ ನನಗೆ ಕಾಣಿಸ್ತದೆ. ಆಗ ಹಂಸ ಹೇಳಿತು, ಗಾಂವೈದದ್ವಾ ಪೌರಸಾಯ ಯದ್ವಾನ್ಯತ್ ಸ್ಯಾತ್ ಪ್ರಿಯಂತವ. ನಿನಗೆ ನಿನ್ನಂತ ದೊಡ್ಡ ಸಂಪತ್ತಿರಬಹುದು, ಇಡೀ ಭೂಮಿಯನ್ನೇ ಯಾರಿಗಾದ್ರೂ ದಾನವಾಗಿ ಕೊಡುವ ಒಂದು ಶಕ್ತಿ ಇರಬಹುದು. ನಿನ್ನ ಮಗನ ಬಗ್ಗೆ ನಿನಗೇನಾದ್ರೂ ಮಮಕಾರ ಇದ್ರೆ ಅವನಿಗೆ ಸಾಮ್ರಾಜ್ಯವನ್ನೇ ಕೊಡು ಬೇಕಾದ್ರೆ, ಆದ್ರೆ ಸಾಕ್ಷಿ ಹೇಳುವಾಗ ಮಾತ್ರ ಎಚ್ಚರ ತಪ್ಪಿ ನಡಿಬೇಡ. ಗೋ ಅಂದ್ರೆ ಇಲ್ಲಿ ನಿನ್ನ ಭೂಮಿ, ನಿನ್ನ ಇಡೀ ಸಾಮ್ರಾಜ್ಯ ಅಂತ ಅರ್ಥ. ಗೋ ಅಂದ್ರೆ ನಿನ್ನ ಔರಸ ಪುತ್ರನಿಗೆ, ನಿನ್ನ ಮಗನಿಗೆ ನೀನು ಗೋವನ್ನಾದ್ರೂ ಕೊಡಬಹುದು ಅಂತ ಅನುವಾದಿಸುವುದು ಯೋಗ್ಯವಾಗಿ ಕಾಣೋದಿಲ್ಲ. ನಿನ್ನ ಮಗನಿಗೆ ನೀನು ಆಕಳನ್ನಾದ್ರೂ ಕೊಡು, ಆದ್ರೆ ಸಾಕ್ಷ್ಯ ಮಾತ್ರ ಸರಿಯಾಗಿ ಹೇಳುವಂತ ಅನುವಾದ ಅಷ್ಟು ಸರಿಯಲ್ಲ. ಇಡೀ ನಿನ್ನ ಸಾಮ್ರಾಜ್ಯವನ್ನಾದ್ರೂ ಅವನಿಗೆ ಕೊಡು ನಿನ್ನ ಮಗನಿಗೆ, ನಿನ್ನ ಮಗನ ಮೇಲೆ ಪ್ರೀತಿ ಇದ್ರೆ, ಆದ್ರೆ ಸಾಕ್ಷ್ಯವನ್ನು ಮಾತ್ರ ಸರಿಯಾಗಿ ಹೇಳು. ಇದು ಆ ಹಂಸ ಕೊಟ್ಟ ಎಚ್ಚರ. ಇದು ಸರಿಯಾದ ಪಾಠ. ಅದು ಆ ಸರಿಯಾದ ಪಾಠ ಇಲ್ಲಿ ಕಾಣಿಸೋದಿಲ್ಲ. ಹೀಗೆ ಆ ಹಂಸ ಅವನನ್ನು ಎಚ್ಚರಿಸಿತು. ಮುಂದೆ ಆ ಪ್ರಹ್ಲಾದ ಆ ವಿರೋಚನನ ಜೊತೆಗೆ ಸುಧನ್ವನ ಜೊತೆಗೆ ಮಾತನಾಡಿದ. ಸುಳ್ಳನ್ನು ಹೇಳಬಾರದು. ಸುಳ್ಳು ಹೇಳಿದ್ರೆ ಕೆಲವು ಬಾರಿ 5 ಜನರನ್ನ, ಒಂದು ಪಶುವಿನ ಸಲುವಾಗಿ ಸುಳ್ಳು ಹೇಳಿದ್ರೆ 5 ಜನರನ್ನ, ಗೋವಿನ ಸಲುವಾಗಿ ಸುಳ್ಳನ್ನು ಹೇಳಿದ್ರೆ 10 ಜನರನ್ನು ಕೊಲ್ತದೆ. ಒಂದು ಕುದುರೆಯ ಸಲುವಾಗಿ ಸುಳ್ಳು ಹೇಳಿದ್ರೆ 100 ಜನರನ್ನು ಕೊಲ್ತದೆ. ಒಬ್ಬ ವ್ಯಕ್ತಿಯ ಸಲುವಾಗಿ ಸುಳ್ಳು ಹೇಳಿದ್ರೆ ಮನುಷ್ಯನ ಸಂಬಂಧಗಳು ಹೆಚ್ಚು ಮುಖ್ಯ, ಯಾವತ್ತು ಇಂಪಾರ್ಟೆಂಟ್. ಹ್ಯೂಮನ್ ರಿಲೇಷನ್ಸ್ ಆರ್ ಸೋ ಇಂಪಾರ್ಟೆಂಟ್. ಅದರ ಸಲುವಾಗಿ ಸುಳ್ಳು ಹೇಳಿದ್ರೆ 1000 ಜನರನ್ನು ಕೊಂದ ಪಾಪ ಇದೆ, ಎಚ್ಚರಿಕೆಯಿಂದಿರು ಹಂಸ ಹೇಳಿತು. ಇದು ಹಂಸ ಹೇಳಿದ ಮಾತುಗಳು ಅಂತ ಒಂದು ಪಾಠದಲ್ಲಿದೆ, ಸುಧನ್ವನೇ ಹೇಳಿದ ಮಾತುಗಳು ಅಂತ ಇನ್ನೊಂದು ಕಡೆ ಇದೆ. ಅದೇನೇ ಇದೆ, ಈಗ ಪ್ರಹ್ಲಾದನಿಗೆ ಒಳಗೆ ನೈತಿಕ ಬಲವನ್ನು ತುಂಬಿಕೊಂಡವನು. ಹಂಸ ಬರದೇ ಇದ್ರು ಪ್ರಾಮಾಣಿಕವಾದ ಉತ್ತರವನ್ನೇ ಹೇಳ್ತಿದ್ದ. ಹಂಸ ಬಂದ ಮೇಲೆ ನಾನು ಕೊಡುವ ನಿಷ್ಪಕ್ಷಪಾತವಾದ ತೀರ್ಪನ್ನ ಇಲ್ಲೊಂದು ದೇವತಾ ಶಕ್ತಿಯು ಕೂಡ ಕೇಳ್ತಾ ಇದೆ ಅಂತನ್ನುವ ಒಂದು ಕಲ್ಪನೆ ಅವನ ಧೈರ್ಯವನ್ನು ಇಮ್ಮಡಿಗೊಳಿಸಿ ಸ್ಪಷ್ಟವಾಗಿ ತೀರ್ಮಾನ ಕೊಟ್ಟುಬಿಟ್ಟ. ಮತ್ತಶ್ರೇಯ ನಂಗಿರಾವೈ ಸುಧನ್ವಾ ತ್ವದ್ ವಿರೋಚನ. ವಿರೋಚನೆ, ನೀನು ನನ್ನ ಮಗ ಇರಬಹುದು, ನಾನು ನಿನ್ನ ಅಪ್ಪ. ನಮ್ಮಪ್ಪ ಪ್ರಹ್ಲಾದ ಕಶ್ಯಪನ ಮಗ, ನಮ್ಮ ಪರಂಪರೆ. ಸುಧನ್ವ ಅಂಗಿರಸರ ವಂಶದಲ್ಲಿ ಬಂದವನು. ಅಂಗಿರಸರು ನನಗಿಂತ ಶ್ರೇಷ್ಠರು, ನಾನು ನಿನಗಿಂತ ಶ್ರೇಷ್ಠ. ಅಂಗಿರಸರೇ ನನಗಿಂತ ಶ್ರೇಷ್ಠರು ಅಂತಂದ ಮೇಲೆ ಸಹಜವಾಗಿ ಅಂಗಿರಸರ ಇಡೀ ವಂಶವೇ ನನಗಿಂತ ನಿನಗಿಂತ ಶ್ರೇಷ್ಠ ಅಂತ ತೀರ್ಮಾನ ಆಗಿ ಹೋಗ್ತದೆ.
ಅಂಗಿರಸರ ವಂಶದಲ್ಲಿ ಹುಟ್ಟಿದಂತಹ ಈ ಸುಧನ್ವನು ಕೂಡ ಸಹಜವಾಗಿ ನನಗಿಂತಲೂ ನಿನಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಇದ್ರ ಬಗ್ಗೆ ವಿವಾದ ಬೇಡ. ಮಾತಾಸ್ಯ ಶ್ರೇಯಸಿ ಮಾತುಹು, ನಿನ್ನ ತಾಯಿಗಿಂತ ಅಂದ್ರೆ ನನ್ನ ಪ್ರಹ್ಲಾದನ ತಾಯಿಯಾದವಳಿಗಿಂತ ಈ ಸುಧನ್ವನ ತಾಯಿ ಶ್ರೇಷ್ಠಳು. ಎಲ್ಲ ದೃಷ್ಟಿಯಿಂದಲೂ ಸುಧನ್ವ ನಿನಗಿಂತ ಶ್ರೇಷ್ಠನಾಗಿದ್ದಾನೆ. ತಸ್ಮಾತ್ ತ್ವಂ ತೇನ ವೈಜಿತ, ಆದ್ದರಿಂದ ನೀನು ಇವತ್ತು ಸುಧನ್ವನ ಜೊತೆ ಮಾಡಿದ ಸ್ಪರ್ಧೆಯಲ್ಲಿ ಸೋತು ಹೋಗಿದ್ದಿ. ಇದು ನನ್ನ ಸ್ಪಷ್ಟವಾದ ತೀರ್ಮಾನವಾಗಿದೆ. ಪ್ರಾಣವನ್ನೇ ಪಣವಾಗಿಟ್ಟಿದ್ರಲ್ಲ, ನಿಮ್ಮ ಪ್ರಾಣಗಳಿಗೆ ಇವತ್ತು ಸುಧನ್ವ ಒಡೆಯನಾಗಿದ್ದಾನೆ. ಅವನು ಹೇಳಿದಂತೆ ನೀನು ನಡ್ಕೋ ಅಂತ ಹೇಳಿದ ಪ್ರಹ್ಲಾದ. ದೊಡ್ಡ ರಾಜಮಂತ್ರಜ್ಞ ಪ್ರಹ್ಲಾದ. ಮಗನ ಮೇಲೆ ಮಮತೆ ಇತ್ತು, ನಿಷ್ಪಕ್ಷಪಾತವಾದ ತೀರ್ಮಾನವನ್ನು ಕೊಟ್ಟ. ಆದರೆ ಒಂದು ಉಪಾಯ ಮಾಡಿ ತನ್ನ ಮಗನನ್ನು ಉಳಿಸ್ಕೊಂಡ. ಸುಧನ್ವನ್ನೇ ಕೇಳಿಬಿಟ್ಟ, ತೀರ್ಪು ನಿನ್ನ ಪರವಾಗಿದೆ, ನನ್ನ ಮಗನ ಪ್ರಾಣ ಇವತ್ತು ನಿನ್ನ ಅಧೀನವಾಗಿದೆ, ಆ ಮೂಲಕ ನನ್ನ ಪ್ರಾಣವೂ ನಿನ್ನ ಅಧೀನವಾಗಿದೆ. ಆದರೆ ನಾನೇ ನಿನ್ನನ್ನು ಭಿಕ್ಷೆ ಕೇಳ್ತಾ ಇದ್ದೀನಿ, ನನ್ನ ಮಗನ ಪ್ರಾಣವನ್ನು ನನಗೆ ಕೊಡು ಅಂತ ಕೇಳಿಬಿಟ್ಟ. ಪ್ರಹ್ಲಾದನ ಮಗ ಸೋತ. ಪ್ರಹ್ಲಾದ ಮಗ ಸೋತಾಗ ಅಪ್ಪನೂ ಸೋತಂತೇನೆ, ಆದರೂ ಸೋತು ಗೆದ್ದ ಪ್ರಹ್ಲಾದ ತನ್ನ ಮಾತಿನ ಜಾಣ್ಮೆಯ ಮೂಲಕ. ಆಗ ಸುಧನ್ವನಿಗೆ ಭಾರಿ ಸಂತೋಷ ಆಯಿತು. ನನಗೆ ನಿನ್ನ ಮಗನ ಪ್ರಾಣ ತಗೊಂಡು ಏನು ಮಾಡಬೇಕಾಗಿಲ್ಲ, ಆತ್ಮಾರ್ಥ್ಯ ಪೃಥ್ವಿ, ನನ್ನ ಪ್ರಾಣದಲ್ಲೇ ನನಗೇನು ಆಗಬೇಕಾಗಿಲ್ಲ, ನಿಸ್ಪೃಹ ನಾನು. ನಿನ್ನ ಮಗನ ಪ್ರಾಣವನ್ನು ತಗೊಂಡು ನನಗೇನು ಮಾಡಬೇಕಾಗಿದೆ. ಯದ್ಧರ್ಮಂ ಅವೃಣೀತಾಸ್ತ್ವಂ ನಕಾಮ ದಂಡತಂ ವದೀಹಿ, ನಿನ್ನ ಮಗನ ಪ್ರಾಣ ಉಳಿಸ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಸುಳ್ಳು ಹೇಳಲಿಲ್ಲ, ನೀನು ಧರ್ಮವನ್ನು ಎತ್ತಿ ಹಿಡಿದಿದ್ದೆ. ಆದ್ದರಿಂದ ನಿನ್ನ ಮಗನನ್ನು ನೀವು ಮರಳಿ ಕೊಡ್ತಾ ಇದ್ದೇನೆ. ತಸ್ಮಾತ್ ಪುನರ್ದದಾಮಿ ತೇ ಪುತ್ರಂ ಪ್ರಹ್ಲಾದ ದುರ್ಲಭಂ, ಪ್ರಹ್ಲಾದನೇ ನಿನ್ನ ಮಗನನ್ನು ನಿನಗೆ ಕೊಡ್ತಾ ಇದ್ದೇನೆ ಹೇಳಿದ. ವಿರೋಚನನನ್ನು ನೀನು ಮರಳಿ ಪಡ್ಕೊಂಡಿದ್ದಿ. ಇವತ್ತು ನಿನ್ನ ಮಗ ವಿರೋಚನನಿಗಿಂತ ನಾನು ಶ್ರೇಷ್ಠ ಅನ್ನೋದು ಸಭೆಯಲ್ಲಿ ಸಾಬೀತಾಗಿದೆ. ಸ್ವಯಂವರಕ್ಕೆ ನಿಂತ ಕೇಶಿನಿ ನನಗೆ ಅರ್ಘ್ಯಪಾದ್ಯಾದಿ ಉಪಚಾರವನ್ನು ಮಾಡಲಿ ಅಂತ ಕೊನೆಗೆ ಏನು ಆಗಬೇಕಾಗಿತ್ತು ಅದನ್ನು ಹೇಳಿದ. ಪ್ರಹ್ಲಾದನ ಈ ಸದ್ಗುಣವನ್ನು ಧೃತರಾಷ್ಟ್ರನೇ ನೀನು ಗಮನಿಸು. ಮಗನ ಸಲುವಾಗಿಯೂ ಕೂಡ ಸುಳ್ಳು ಹೇಳಲಿಕ್ಕೆ ಅವನು ಸಿದ್ಧನಾಗಲಿಲ್ಲ. ನಿನಗೆ ಇವತ್ತು 100 ಜನ ಮಕ್ಕಳಿದ್ದಾರೆ, ಒಬ್ಬ ಹೋದ್ರು ಮತ್ತೊಬ್ಬ ಇರ್ತಾನೆ. ಪ್ರಾಯ ಪ್ರಹ್ಲಾದನಿಗೆ ವಿರೋಚನ ಒಬ್ಬನೇ ಮಗನಾಗಿರ್ತಾನೆ. ಆದರೂ ಅವನು ಆ ಮಗನನ್ನು ಉಳಿಸ್ಕೊಳ್ಳುವ ಕಾರಣಕ್ಕಾಗಿ ಸುಳ್ಳು ಹೇಳಲಿಕ್ಕೆ ಸಿದ್ಧನಾಗಲಿಲ್ಲ. ಪ್ರಹ್ಲಾದನ ಈ ಮುಖವನ್ನು ನೋಡಿಯೇ ಪ್ರಹ್ಲಾದನ ಮಗ ವಿರೋಚನ ಮಗ ಬಲಿಯನ್ನು ನಿಗ್ರಹಿಸಬೇಕಲ್ಲ ವಾಮನ. ಆಗ ಆ ಬಲಿಯನ್ನು ನಿಗ್ರಹಿಸುವುದು ಹೇಗೆ ಅಂತ ಮೊದಲೇ ಒಂದು ಪ್ಲಾನ್ ಮಾಡ್ಕೊಂಡಿದ್ದ ವಾಮನ. ಸುಮುಖ, ನಿನ್ನ ಮುಖವನ್ನು ನೋಡಿ ಹೇ ಪ್ರಹ್ಲಾದನೆ, ನಿನ್ನ ಮೊಮ್ಮಗನಾದ ಬಲಿಗೆ ನಾನು ಯಾವತ್ತೂ ತೊಂದರೆ ಕೊಡೋದಿಲ್ಲ, ಅವನು ನಿಗ್ರಹಿಸ್ತೇನೆ, ಆದರೆ ಅವನಿಗೆ ಸದ್ಗತಿ ನಾನು ಕೊಡ್ತೇನೆ, ಶುಭಾನನ ಅಂತ ಅವನಿಗೆ ಪ್ರಹ್ಲಾದನಿಗೆ ತಾತ್ಪರ್ಯ ನಿರ್ಣಯದಲ್ಲಿ ಆ ಪ್ರಹ್ಲಾದ ಕೃಷ್ಣ ವಾಮನ ರೂಪಿಯಾದ ಬಲಿ ಮಾಡುವ ಒಂದು ಸಂಬೋಧನೆ ಇದೆ. ನಿನ್ನ ಮುಖ ನೋಡಿ ನಿನ್ನ ಮೊಮ್ಮಗನಾದ ಬಲಿಯನ್ನು ನಾನು ಬಿಟ್ಟುಕೊಡ್ತೇನೆ ಅಂತ. ಇಂಥ ಆ ಪ್ರಹ್ಲಾದನ ಅತ್ಯಂತ ಸುಂದರವಾದ ಮುಖ, ಅವನ ಅದ್ಭುತವಾದಂಥ ಪಕ್ಷಪಾತರಹಿತವಾದಂಥ ನ್ಯಾಯ ಬುದ್ಧಿ, ಇದೆಲ್ಲವನ್ನೂ ಕೂಡ ಭಗವಂತ ಗಮನಿಸಿದ್ದಾನೆ. ವ್ಯಾಸನಾಗಿ ಅದನ್ನು ಮಹಾಭಾರತದಲ್ಲಿ ದಾಖಲಿಸಿದ್ದಾನೆ. ವಿದುರ ಸ್ಮೃತಿಯ ನೆಪದಿಂದ ವಿದುರನ ಮೂಲಕ ಅದನ್ನು ಮತ್ತೆ ಜಗತ್ತಿಗೆ ಹೇಗೆ ನಿಷ್ಪಕ್ಷಪಾತರಾಗಿ ತಂದೆಯಂದಿರು, ನ್ಯಾಯಾಧೀಶರು, ಆಡಳಿತಗಾರರು ನಡ್ಕೋಬೇಕು ಅಂತ ತೋರಿಸಿದ್ದಾನೆ. ಮತ್ತು ಮುಖ್ಯವಾಗಿ ದೊಡ್ಡ ಒಂದು ಬಾಣವನ್ನು ಆ ಧೃತರಾಷ್ಟ್ರಕ್ಕೆ ಬಿಟ್ಟಿದ್ದಾನೆ. ಪ್ರಹ್ಲಾದನಂತೆ ಇರೋ, ನೀನು ಧೃತರಾಷ್ಟ್ರನಾಗಬೇಡ, ಒಳಗಿನ ಕಣ್ಣು ಹೊರಗಿನ ಕಣ್ಣು ಹೋಗಿರ್ಬೋದು, ಒಳಗಿನ ಕಣ್ಣನ್ನು ಕಳ್ಕೋಬೇಡ ಅಂತ ಹೇಳಿದ್ದಾನೆ. ಹೀಗೆ ಆ ವಿದುರ ಹೇಳಿದ್ದನ್ನು ಕಳೆದ 2 ದಿವಸಗಳಲ್ಲಿ 3 ಅಧ್ಯಾಯಗಳ ರೂಪದಲ್ಲಿ ನೋಡಿದ್ದೀವಿ. ಈ 2 ದಿವಸಗಳಲ್ಲಿ ಯಥಾಮತಿಯಾಗಿ ನಾನು ಏನು ಹೇಳಲಿಕ್ಕೆ ಸಾಧ್ಯ ಆಯಿತು ಅದೆರಡನ್ನೂ ಕೂಡ ಉಭಯ ಶ್ರೀಪಾದರು, ನಮ್ಮ ಗುರುಗಳಾದಂಥ ಪೇಜಾವರ ಶ್ರೀಪಾದರು, ಪರಮ ಗುರುಗಳಾದಂಥ ವಿದ್ಯಾಮಾನ ತೀರ್ಥರು, ಇವರೆಲ್ಲರ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ರಾಮಕೃಷ್ಣ ವೇದವ್ಯಾಸಾತ್ಮಕರಾದಂಥ ಭಗವಂತನಿಗೆ ಈ ಭಾಗವನ್ನು ಅರ್ಪಿತ ಮಾಡ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ವೇದವ್ಯಾಸಾರ್ಪಣಂ, ಶ್ರೀಕೃಷ್ಣಾರ್ಪಣಂ.